this is Sahana, your social science tutor from PARIKSHE. Yes, so ನಾವು ಇವತ್ತಿಂದ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಸಿಲೆಬಸ್ ನ ಕವರ್ ಮಾಡ್ತಾ ಇದೀವಿ. ಓಕೆನಾ? ಸೊ ಅದರಲ್ಲಿ ನಿಮಗೆ ಫಸ್ಟ್ ಬರೋ ಅಂತ ಹಿಸ್ಟ್ರಿ ಚಾಪ್ಟರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂಡ್ ಆಗಿದ್ದು 1857 ಅಲ್ಲಿ. ಆಯ್ತಾ? ಸೊ ಪಾರ್ಟ್ 1 ಪಾರ್ಟ್ 2 ಕಂಟಿನ್ಯೂಯೇಷನ್ ಇರೋದ್ರಿಂದ ಲೆಸನ್ ನಂಬರ್ 17 ಅಂತ ಕೊಟ್ಟಿದ್ದಾರೆ. ಬಟ್ ಅದರ್ವೈಸ್ ನಿಮ್ಗೆ ಫಸ್ಟ್ ಚಾಪ್ಟರ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಇಂದ ಆಯ್ತು. ಆಯ್ತಾ? ಇಲ್ಲಿ ನೀವು ನೋಡ್ಬೋದು ಓವರ್ವ್ಯೂ ಅಂತ ಹಾಕಿದೀನಿ. ಓವರ್ವ್ಯೂ ಅಂತ ಅಂದ್ರೆ ಬೇಸಿಕಲಿ ಇಡೀ ಚಾಪ್ಟರ್ನ ನಾನು ಈ ಒಂದು ವಿಡಿಯೋದಲ್ಲಿ ಮುಗಿಸ್ತೀನಿ, ಅಂದ್ರೆ ಒನ್ ಶಾರ್ಟ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಓವರ್ ವ್ಯೂ ಅಂತ ಕೊಟ್ಟಿದ್ದೀವಿ, ಬಟ್ ಎವ್ರಿಥಿಂಗ್ ಇನ್ ಡೀಟೇಲ್ ಇರುತ್ತೆ. ಆಯ್ತಾ? ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎಸ್, ಸೊ ಫಸ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್, ಸೆಕೆಂಡ್ ಬಂದ್ಬಿಟ್ಟು ಕನ್ನಡ ಎಲ್ಲರಿಗೂ ಬರುತ್ತೆ, ಏನದು ಉಳಿದವರು ಕಂಡಂತೆ. ವೆರಿ ಗುಡ್. ಸೊ ಯಾಕೆ ಅದನ್ನ ಕೊಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ ನಿಮಗೆ. ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅದ್ರ ಕೆಳಗಡೆ 4 ಬರುತ್ತೆ. ಪೊಲಿಟಿಕಲ್ ಕಾಸಸ್, ಎಕನಾಮಿಕ್, ಅಡ್ಮಿನಿಸ್ಟ್ರೇಟಿವ್ ಹಾಗೂ ಮಿಲಿಟರಿ. ಆಯ್ತಾ? ಸೊ ಇವ್ 4 ಬಗ್ಗೆ ಓದ್ತೀವಿ. ಎರಪ್ಷನ್ ಆಫ್ ದ ರಿವೋಲ್ಟ್ ಅಂಡ್ ಇಟ್ ಸ್ಪ್ರೆಡ್, ರೀಸನ್ಸ್ ಫಾರ್ ದ ಫೇಲಿಯರ್ ಆಫ್ ದಿಸ್ ರಿವೋಲ್ಟ್. ಸೊ ಇಲ್ಲಿ ಗೊತ್ತಾಯ್ತಾ, ಎಸ್ ಆಕ್ಚುಲಿ ಫೇಲ್ ಆಗಿದೆ ಈ ಒಂದು ಯುದ್ಧ ಅಂತ, ಬಟ್ ರೀಸನ್ಸ್ ಏನಾದ್ರದ್ದು ಕಾರಣಗಳಂತೂ ಇರಲೇಬೇಕಲ್ವಾ. ಸೊ ಅದೇನು ಅಂತ ನೋಡ್ತೀವಿ. ಎಫೆಕ್ಟ್ಸ್ ಆಫ್ ದ ರಿವೋಲ್ಟ್ ಅಂಡ್ ಲಾಸ್ಟ್ ಅಲ್ಲಿ PYQP. ಓಕೆ, ಅಂಡ್ ಓವರ್ವ್ಯೂ ಸೆಷನ್ಸ್ ಇದ್ರು, ಅಂದ್ರೆ ಒನ್ ಶಾರ್ಟ್ ವಿಡಿಯೋಸ್ ಇದ್ರು ನಿಮ್ಗೆ ರೀಕಾಲ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಆಯ್ತಾ? ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲಾನು ಇನ್ ಡೀಟೇಲ್ ಆಗಿ ಹೇಳಿದ್ಮೇಲೆ ಒಂಚೂರು ರೀಕಾಲ್ ಮಾಡೇ ಮಾಡ್ತೀನಿ. ಪ್ರತಿಯೊಂದು ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆಯೋ ಅದನ್ನ ರೀಕಾಲ್ ಮಾಡ್ಬಿಟ್ಟು ಆಮೇಲೆ PYQPಗೆ ಹೋಗೋಣ. ಆಯ್ತಾ? ಎಸ್, ಸೊ ಫಸ್ಟ್ ಇಂಟ್ರೊಡಕ್ಷನ್ ನೋಡಿ. ಇಲ್ಲಿ ಟು ಎಕ್ಸ್ಪ್ಯಾಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ 2 ಪಾಲಿಸೀಸ್ ವೇರ್ ಬ್ರಾಟ್ ಇನ್ ಟು ಫೋರ್ಸ್. ಸೊ ಬೇಕಾದಷ್ಟು ಪಾಲಿಸೀಸ್ನ ತಂದ್ರು. ಆಯ್ತಾ? ಸೊ ಬ್ರಿಟಿಷ್ ಅವರು ಇಡೀ ಭಾರತ ನಮ್ದೇ ಆಗ್ಬೇಕು ಅನ್ನೋದಕ್ಕೆ ಬೇಕಾದಷ್ಟು ಪಾಲಿಸೀಸ್ನ ತಂದ್ರು. ಅದರಲ್ಲಿ 2 ಮುಖ್ಯವಾದ ಪಾಲಿಸೀಸ್ ಯಾವ್ದಪ್ಪ ಅಂತಂದ್ರೆ ನೀವು ಆಲ್ರೆಡಿ ಓದಿರೋದು ಸಬ್ಸಿಡರಿ ಅಲೈನ್ಸ್ ಹಾಗೂ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಆಯ್ತಾ? ಸೊ ಮೆನಿ ಪ್ರಾವಿನ್ಸಸ್ ಕೇಮ್ ಇನ್ ಟು ದ ಕಂಟ್ರೋಲ್ ಆಫ್ ದ ಬ್ರಿಟಿಷ್ ಬಿಕಾಸ್ ಆಫ್ ದೀಸ್ ರೂಲ್ಸ್. ಆಸ್ ಅ ರಿಸಲ್ಟ್ ಇಂಡಿಯನ್ಸ್ ವೇರ್ ಅಪ್ಸೆಟ್. ಸೊ ಅವ್ರಿಗೆ ತುಂಬಾ ಬೇಜಾರಾಯ್ತು, ಯಾವ್ದಪ್ಪ ಇದು, ಯಾರೋ ಬಂದು ಏನೋ ಹೇಳ್ತಾ ಇದಾರೆ, ಇದೆಲ್ಲ ಇವಾಗ ನೀವು ಈ ಪಾಲಿಸಿ ಕೆಳಗಡೆ ಬರ್ತೀರಾ ಅಂತ ನಮ್ಮನ್ನೇ ಇದು ವಶಪಡಿಸ್ಕೊತಾ ಇದಾರೆ, ಯಾವ್ದಿದು ಅಂತ ಅವ್ರಿಗೂ, ಅಂದ್ರೆ ನಮ್ಮ ಭಾರತೀಯರ್ಗೆ ಆವಾಗಿನ ಕಾಲದಲ್ಲಿ ಇದ್ದಂಥವ್ರಿಗೆ ತುಂಬಾ ಬೇಜಾರಾಯ್ತು. ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ಈ ಸಬ್ಸಿಡರಿ ಅಲೈನ್ಸ್ ಅಂಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಏನು ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಸಬ್ಸಿಡರಿ ಅಲೈನ್ಸ್ ಅಲ್ಲಿ 6 ಫೀಚರ್ಸ್ ಇರುತ್ತೆ ಅಂಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ್ರೆ ಒಂದು ಪಾಯಿಂಟ್ ಇದೆ. ಸೊ ಇವೆರಡೂ ಇನ್ ಡೀಟೇಲ್ ಆಗಿ ಸಪ್ರೇಟ್ ವಿಡಿಯೋಸೇ ಇದೆ ನಿಮ್ಮ ಸೆಕೆಂಡ್ ಚಾಪ್ಟರ್ ಹಿಸ್ಟ್ರಿಯಲ್ಲಿ, ಎಕ್ಸ್ಟೆನ್ಷನ್ ಚಾಪ್ಟರ್ ಅಲ್ಲಿ. ಸೊ ಸಬ್ಸಿಡರಿ ಅಲೈನ್ಸ್ ಅಂದ್ರೆ ಏನು, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ್ರೆ ಏನು ಅಂತ ಅಲ್ಲಿ ಹೋಗಿ ನೋಡಿ. ಆಯ್ತಾ? ಸೊ ಇವೆರಡು ಪಾಲಿಸೀಸ್ ಬಂದಿದ್ದ ಕಾರಣ ಭಾರತೀಯರು ತುಂಬಾ ಅಪ್ಸೆಟ್ ಆಗ್ತಾರೆ. ಆಯ್ತಾ? ತುಂಬಾ ಬೇಜಾರು ಮಾಡ್ಕೋತಾರೆ. ಇವಾಗ ಉಳಿದವರು ಕಂಡಂತೆ. ಸೊ ಏನಿದು, ಯಾಕೆ ಈ ಟೈಟಲ್ ಕೊಟ್ಟಿದ್ದೀನಿ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಅರ್ಥ ಏನ್ ಹೇಳಿ, ಉಳಿದವರು ಕಂಡಂತೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಮೂವಿ ಇದೆ ಅಲ್ವಾ ಮಕ್ಳೇ. ಸೊ ಹಾಗಾಗಿ ಈ ಟೈಟಲ್ ನಿಮ್ಗೆ ಅಟ್ರಾಕ್ಟಿವ್ ಆಗಿರುತ್ತೆ ಅನ್ನೋದಕ್ ಕಾರಣಕ್ಕೆ ಹಾಕಿದೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾರ್ಯಾರು ಒಂದೇ ವಿಷಯನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ ಅಂತ. ಆಯ್ತಾ? ಇವಾಗ ನಾನೊಂದು ರೀತಿಯಲ್ಲಿ ನೋಡ್ತೀನಿ, ನೀವ್ ಇನ್ನೊಂದು ರೀತಿಯಲ್ಲಿ ನೋಡ್ತೀರಾ, ಇನ್ನೊಬ್ರು ಬಂದು ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ. ಅದನ್ನೇ ನಾವು ಉಳಿದವರು ಕಂಡಂತೆ ಅಂದ್ರೆ ಪರ್ಸ್ಪೆಕ್ಟಿವ್ಸ್ ಬೇರೆ ಇರುತ್ತೆ ಅಲ್ವಾ. ಸೊ ಇಲ್ಲಿ ಯಾರೋ ಒಂದು ಪರ್ಸ್ಪೆಕ್ಟಿವ್ಸ್ ಬೇರೆ ಬೇರೆ ಇತ್ತು ಅಂತಂದ್ರೆ ನೋಡಿ, ಇಲ್ಲಿ ಒಬ್ಬ ಭಾರತೀಯರನ್ನ ಹಾಕಿದೀನಿ, ಇಲ್ಲಿ ಒಬ್ಬ ಬ್ರಿಟಿಷ್ ಅವ್ರನ್ನ ಕೂರ್ಸಿದೀನಿ. ಸೊ ಇವರಿಬ್ರು ಇಂಡಿಯನ್ ಫಿಲಾಸಫರ್ಸ್ ಹಾಗೂ ಬ್ರಿಟಿಷ್ ಫಿಲಾಸಫರ್ಸ್, ಅಂಡ್ ಇಲ್ಲೊಂದು ಯುದ್ಧ ಆಗ್ತಾ ಇದೆ. ಸೊ ಈ ಯುದ್ಧನ ಭಾರತೀಯರು ಹೇಗ್ ನೋಡ್ತಾರೆ, ಅದೇ ಯುದ್ಧನ ಬ್ರಿಟಿಷ್ ಅವ್ರು ಹೇಗ್ ನೋಡ್ತಾರೆ ಅನ್ನೋದು ಉಳಿದವರು ಕಂಡಂತೆ. ಆಯ್ತಾ? ಸೊ ಈ ಯುದ್ಧನ ಇವ್ರು ಹೇಗ್ ನೋಡ್ತಾರೆ, ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗಿ ನೋಡ್ತಾರೆ. ಬಟ್ ಇವರು ಸಿಪಾಯಿ ಮ್ಯೂಟಿನಿ ಅಂತಂದ್ರೆ ಸಿಪಾಯಿ ಸೋಲ್ಜರ್ಸ್ ಅಲ್ವಾ. ಸೊ ಇದು ಬೇಸಿಕಲಿ ಇವ್ರು ಭಾರತೀಯರು ಏನ್ ಅನ್ಕೋತಾರೆ, ಎಲ್ಲಾರು ಸೇರಿ ಮಾಡ್ತಾ ಇರೋಂಥ ಯುದ್ಧ ಇದು, ನಮಗೆ ಫ್ರೀಡಮ್ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಅಂತ ಅನ್ಕೋತಾರೆ. ಬಟ್ ಬ್ರಿಟಿಷ್ ಅವ್ರು ಹೇಗ್ ನೋಡ್ತಾರಪ್ಪ ಅಂತಂದ್ರೆ, ಇಲ್ಲ, ಬರೀ ಮಿಲಿಟರಿ ಅವ್ರು ಸೇರ್ಕೊಂಡು ಮಾಡ್ತಾ ಇರೋ ಯುದ್ಧ ಇದು ನಮ್ಮ ಮೇಲೆ ಅಂತ ಬ್ರಿಟಿಷ್ ಅವ್ರು ಅನ್ಕೋತಾರೆ. ಸೊ ಹಾಗಾಗಿ ಅವ್ರು ಕೊಡುವಂತ ಹೆಸರು ಏನಪ್ಪಾ ಅಂತಂದ್ರೆ ದ ಸಿಪಾಯಿ ಮ್ಯೂಟಿನಿ. ಸೊ ನೀವಿಲ್ಲಿ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಒಂದೇ ವಿಷಯನ ಇವರಿಬ್ರು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಿಪಾಯಿ ಮ್ಯೂಟನಿ ಅಂತ ಕೇಳಿದ್ರು ನೀವು ಇದೇ ಆನ್ಸರ್ ಬರೀಬೇಕು. ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ರು ಇದೇ ಆನ್ಸರ್ ಬರೀಬೇಕು. ಆಯ್ತಾ? ಸೊ ನಿಮ್ಗೆ ಈ ಒಂದು ಡಿಫ್ರೆನ್ಸ್ ಗೊತ್ತಿರ್ಲಿ. ಓಕೆ,
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ. ಸೊ ಬೇಸಿಕಲಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂದಾಗ ಸುಮಾರು ಕಾರಣಗಳಿರುತ್ತೆ. ಒಂದು ಪಾಲಿಟಿಕಲ್ ಆಗಿರ್ಬೋದು, ಎಕನಾಮಿಕ್, ಅಡ್ಮಿನಿಸ್ಟ್ರೇಟಿವ್ ಹಾಗೂ ಮಿಲಿಟರಿ. ಆಲ್ರೆಡಿ ನೀವು ಟಾಪಿಕ್ಸ್ ಟು ಬಿ ಕವರ್ಡ್ ಅಲ್ಲಿ ನೋಡಿದ್ದೀರಾ. ಬಟ್ ಇವ್ರೇನಪ್ಪ, ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ, ಬರೀ ಇದೆ, ಬರೀ ಮಿಲಿಟರಿ ಅಂದ್ರೆ ಸಿಪಾಯಿ ಮ್ಯೂಟಿನಿ ಅಂತ ಅನ್ಕೋತಾರೆ. ಬಟ್ ಆಕ್ಚುಲ್ ಇಷ್ಟೆಲ್ಲ ಇದೆ ಅಂತ ಭಾರತೀಯರು ಹೇಳ್ತಾರೆ. ಅಷ್ಟೇ ಮಕ್ಳೇ, ಸ್ಲೈಡು ಗೊತ್ತಾಯ್ತಾ ಏನಕ್ಕೆ ಹಾಕಿದೀನಿ ಅಂತ. ನಾನು ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡಿದೆ ಇಲ್ಲಿ, ನಿಮ್ಗೆ ಅರ್ಥ ಆಗ್ಲಿ, ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ, ರೈಟ್? ಎಸ್. ಸೊ ನೆಕ್ಸ್ಟ್ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಸೊ 4 ಪೊಲಿಟಿಕಲ್, ಎಕನಾಮಿಕ್, ಅಡ್ಮಿನಿಸ್ಟ್ರೇಟಿವ್ ಹಾಗೂ ಮಿಲಿಟರಿ. ಸೊ ಫಸ್ಟ್ ಬಂದ್ಬಿಟ್ಟು ಪಾಲಿಟಿಕಲ್ ಕಾಸಸ್. ಈ ಪಾಲಿಟಿಕಲ್ ಕಾಸಸ್ ಕೂಡ ಮಕ್ಕಳೇ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪ್ಯಾರಾ ತರ ಇದೆ. ಬಟ್ ನಾವು ಅದನ್ನ ಡಿಫ್ರೆಂಟ್ ಆಗಿ ಅಂದ್ರೆ ಲೈಕ್ ಒಂದೊಂದು ಚಿಕ್ಕ ಟಾಪಿಕ್ಸ್ ಆಗಿ ತಗೊಂಡು ಅದಕ್ಕೆ ಬೇರೆ ಬೇರೆ ಹೆಡ್ಡಿಂಗ್ಸ್ ಕೊಟ್ಟು ಹಾಕಿದೀವಿ ನಿಮ್ಗೆ ಈಸಿ ಆಗ್ಲಿ ಅಂತ. ಸೊ ಫಸ್ಟ್ ಬರೋದೇ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಸೊ ಇದೊಂದು ಕಾರಣ ಆಗುತ್ತೆ. Many kingdoms lost their rights due to the promulgation of the doctrine of lapse brought about by the British. So ಯಾವ್ಯಾವ ಜಾಗಗಳ ಅವರ ಒಂದು ವಶಕ್ಕೆ ಹೋಗುತ್ತೆ, ಬ್ರಿಟಿಷ್ ಅವರ ವಶಕ್ಕೆ ಹೋಗುತ್ತೆ ಅಂತಂದ್ರೆ ಸತಾರಾ, ಜೈಪುರ್, ಝಾನ್ಸಿ, ಉದಯ್ಪುರ್ ಅಂಡ್ ಅದರ್ ಕಿಂಗ್ಡಮ್ಸ್ ಕೇಮ್ ಅಂಡರ್ ಬ್ರಿಟಿಷ್ ಕಂಟ್ರೋಲ್. ಸೊ ಇವಾಗ ನಾನು ಹೇಳ್ಬಿಡ್ತೀನಿ ಏನ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ. ಸೊ ನೀವು ವಿಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ, ಬಟ್ ಇನ್ ಡೀಟೇಲ್ ಬೇಕು ಅಂದ್ರೆ ಹೋಗಿ ನೋಡಿ, ಪರವಾಗಿಲ್ಲ. ಸೊ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ ತಕ್ಷಣ ಇವಾಗ ರಾಜನಿಗೆ ಅವ್ರದೇ ಆದಂತ ಸ್ವಂತ ಮಗ ಇರ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಆಬ್ವಿಯಸ್ಲಿ ದತ್ತಕ್ ತಗೋತಾ ಇದ್ರು, ಆಯ್ತಾ? ಸೊ ಮಗ ಇರೋದಿಲ್ಲ ಅಥವಾ ಹುಟ್ಟಿರೋ ಮಗ ಏನಕ್ಕೋ ಏನೋ ಸತ್ತೋಗಿರ್ತಾರೆ. ಸೊ ಈ ತರ ಒಂದು ಸಿಚುವೇಶನ್ಸ್ ಆದಾಗ ದತ್ತಕ್ ತಗೊಂಡಿರ್ತಾರೆ. ಆ ದತ್ತಕ್ ತಗೊಂಡಂತ ಮಗನ ನೀನ್ ಮತ್ತೆ ಕುರ್ಚಿಯಲ್ಲಿ ಕೂರಿಸ್ಬಾರ್ದು, ನಿನ್ನ ಒಂದು ರಕ್ತ ಆಗಿದ್ರೇನೆ ನೀನ್ ಕೂರಿಸ್ಬೇಕಿಲ್ಲ ಅಂದ್ರೆ ಕೂರಿಸ್ಬಾರ್ದು ಅನ್ನೋದೇ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಸೊ ಈ ಒಂದ್ ಜಾಗಗಳಲ್ಲೆಲ್ಲ ಅವ್ರದ್ದೇ ಆದಂತ ಸ್ವಂತ ಮಗ ಇರ್ಲಿಲ್ಲ. ಸೊ ಹಾಗಾಗಿ ಈ ಒಂದ್ ಜಾಗಗಳು ಬ್ರಿಟಿಷ್ ಅವ್ರ ವಶಕ್ಕೆ ಹೋಯಿತು, ಆಯ್ತಾ? ಸತಾರಾ, ಜೈಪುರ್, ಝಾನ್ಸಿ, ಉದಯ್ಪುರ್ ಹಾಗೂ ಬೇರೆ ಕಿಂಗ್ಡಮ್ಸ್ ಇಲ್ಲಿ ನೀವು ನೋಡ್ಬೋದು, ಸಂಬಲ್ಪುರ್, ನಾಗ್ಪುರ್ ಇವೆಲ್ಲಾನು ಇದೆ, ಆಯ್ತಾ? ಸೊ ಇದು ಫಸ್ಟ್ ಪಾಯಿಂಟ್, ಇದು ಫಸ್ಟ್ ಪಾಲಿಟಿಕಲ್ ಕಾಸು. ಸೊ ಬಿ ಪಾಯಿಂಟ್ ನೋಡಿ, ಪ್ರಿನ್ಸ್ಲಿ ಟೈಟಲ್ಸ್ ಕ್ಯಾನ್ಸಲ್ಡ್, ಆಯ್ತಾ? ಸೊ ಈ ಡಾಲ್ ಹೌಸಿ ಅನ್ನೋರು ಅವರು ಗವರ್ನರ್ ಜನರಲ್ ಆಗಿರ್ತಾರೆ ಆ ಟೈಮಲ್ಲಿ. ಕ್ಯಾನ್ಸಲ್ ದ ಪ್ರಿನ್ಸ್ಲಿ ಟೈಟಲ್ಸ್ ಆಫ್ ನವಾಬ್ಸ್ ಆಫ್ ತಾಂಜೋರ್ ಅಂಡ್ ಕರ್ನಾಟಕ ಕಿಂಗ್ಡಮ್ಸ್. ಸೊ ಈ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಆಳ್ತಾ ಇದ್ದಿದ್ದಂತ ರಾಜ್ಯಗಳು ಯಾರು? ತಾಂಜೋರ್ ಹಾಗೂ ಕರ್ನಾಟಕ. ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷ್ ಅವರಿಗೆ ತುಂಬಾ ಲಾಯಲ್ ಆಗಿರ್ತಾರೆ ಮಕ್ಳೇ. ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾ ಇರ್ತಾರೆ, ಆಯ್ತಾ? ಸೊ ಹಾಗಾಗಿ ಅವ್ರಿಗೆ ಒಂದು ಸಪರೇಟ್ ಪಟ್ಟನ ಕೊಡ್ತಾರೆ, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಬ್ರಿಟಿಷ್ ಅವ್ರ ಕಡೆಯಿಂದ ಇವ್ರಿಗೆ ಜಾಸ್ತಿ ಸಪೋರ್ಟ್ ಇರುತ್ತೆ, ಯಾಕಂದ್ರೆ ಇವರಿಂದ ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಇರೋದ್ರಿಂದ ಮ್ಯೂಚುವಲ್ ಆಗಿ. ಸೊ ಆ ತರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ನಿಮ್ಮನ್ನ ನಾವು ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತೀವಿ ಅಂತ ಬ್ರಿಟಿಷ್ ಅವರು ಆ ಒಂದು ಪಟ್ಟನ ಕೊಟ್ಟಿರ್ತಾರೆ. ಬಟ್ ಡಾಲ್ ಹೌಸಿ ಅವ್ರು ಬಂದ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಪಟ್ಟಗಳನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇಲ್ಲ, ಆ ತರ ಪಟ್ಟಗಳೆಲ್ಲ ಕೊಡಕ್ ಆಗೋದಿಲ್ಲ. ನೋಡಿ, ಇದು ಕರ್ನಾಟಕ ರೀಜನು, ಆಯ್ತಾ? ಸೊ ಆ ಒಂದು ಪಟ್ಟಗಳೆಲ್ಲ ಕೊಡಕ್ ಆಗೋದಿಲ್ಲ. ನೀವು ಅಟ್ ಎನಿ ಕಾಸ್ಟ್ ನಮಗೆ ಲಾಯಲ್ ಆಗೇ ಇರ್ಬೇಕು, ಎಲ್ಲರೂ ಹಾಗೆ ಇರ್ಬೇಕು, ಆತರ ನಾವ್ ಮಾಡ್ತೀವಿ, ಅದಕ್ಕೋಸ್ಕರ ನಿಮ್ಗೆ ಸಪ್ರೇಟ್ ಆಗಿ ಪಟ್ಟಗಳು ಕೊಡಕ್ ಆಗೋದಿಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾರೆ. ಅದೊಂದು ಪ್ರಾಬ್ಲಮ್ ಆಯ್ತು, ಆಯ್ತಾ? ಸೊ ನೆಕ್ಸ್ಟ್ ಕಿಂಗ್ಲಿ ಸ್ಟೇಟಸ್ ಸ್ಟ್ರಿಪ್ಟ್ ಅಂದ್ರೆ ತೆಗ್ದು ಹಾಕ್ಬಿಡ್ತಾರೆ. ಈ ಒಂದು ರಾಜ ಅನ್ನೋ ಪಟ್ಟನ ತೆಗ್ದು ಹಾಕ್ಬಿಡ್ತಾರೆ, ಆಯ್ತಾ? ದಿ ಮುಘಲ್ ಸುಲ್ತಾನ್ಸ್, ದಿ ನವಾಬ್ ಆಫ್ ಔದ್ ಅಂಡ್ ಅದರ್ ಕಿಂಗ್ಸ್ ವೆರ್ ಸ್ಟ್ರಿಪ್ಡ್ ಆಫ್ ದಿಯರ್ ಕಿಂಗ್ಲಿ ಸ್ಟೇಟಸ್. ನೋಡಿ, ತೆಗ್ದು ಹಾಕ್ಬಿಡ್ತಾರೆ. ಸೊ ರಾಜ ಅನ್ನೋ ಪಟ್ಟನು ತೆಗ್ದು ಹಾಕ್ಬಿಡ್ತಾರೆ. ಸೊ ಎಲ್ಲದಕ್ಕೂ ನಂದೇ ಕೈ ಇರ್ಬೇಕು, ಯಾಕೆ ರಾಜಗಳಿರ್ಬೇಕು ಅಂತ ಅದನ್ನು ತೆಗ್ದು ಹಾಕ್ಬಿಡ್ತಾರೆ, ಆಯ್ತಾ? ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ಡ್, ಅಂದ್ರೆ ಉದ್ಯೋಗ ಅನ್ನೋದು ಕಮ್ಮಿ ಆಗ್ತಾ ಹೋಯ್ತು ಎಲ್ಲಾರ್ಗುನು. ಸೊ ಎಲ್ಲದಕ್ಕೂ ಕಷ್ಟ ಅಲ್ವಾ? ಇನ್ ಕೆಲ್ಸ ಇಲ್ಲ ಅಂತಂದ್ರೆ, ನಿರುದ್ಯೋಗಿ ಅಂತಂದ್ರೆ ಕಷ್ಟಗಳು ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಅದ್ ಏನಕ್ಕಪ್ಪ ಅಂತಂದ್ರೆ ನೋಡಿ, ಕಾನ್ಸಿಕ್ವೆಂಟ್ಲಿ ಲ್ಯಾಕ್ಸ್ ಆಫ್ ಸೋಲ್ಜರ್ಸ್ ಡಿಪೆಂಡೆಂಟ್ ಆನ್ ದೀಸ್ ಕಿಂಗ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಗೊತ್ತಾಗ್ತಾ ಇದೆಯಾ ಕನೆಕ್ಷನ್? ಸೊ ಆ ರಾಜಗಳನ್ನೆಲ್ಲ ನೀನ್ ತೆಗ್ದು ಹಾಕ್ಬಿಟ್ರೆ ರಾಜರ ಕೆಳಗಡೆ ಇರೋರು ಏನ್ ಮಾಡ್ತಾರೆ? ಇವಾಗ ರಾಜನ್ಗೆ ಆ ಒಂದ್ ಪಟ್ಟ ಇಲ್ಲ, ಇನ್ನ ನೂರಾರು ಜನ ಸೋಲ್ಜರ್ಸ್ನ, ಸೈನಿಕರನ್ನ ಏನ್ ನೋಡ್ಕೋತಾನ? ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇಷ್ಟು ಜನಕ್ಕೆ ಏನಾಯ್ತಪ್ಪ ಅಂತಂದ್ರೆ ಇವಾಗ ಉದ್ಯೋಗ ಹೋಯ್ತು, ಓಕೆನಾ? ದಿಸ್ ಬಿಕೇಮ್ ಅ ಸ್ಟ್ರಾಂಗ್ ಕಾಸ್ ಫಾರ್ ದ ಪ್ರೊಟೆಸ್ಟ್ ಆಫ್ 1857 ಬೈ ದ ಬ್ರಿಟಿಷ್. ನೋಡಿ, ಸೊ
ಏನಾಯ್ತು ಅಂತಂದ್ರೆ, ಸೊ ಈ ತರ ಎಲ್ಲ ಕಂಡೀಷನ್ಸ್, ಇಷ್ಟೆಲ್ಲ ನೋವು, ಇಷ್ಟು ಹಸಿವು ಇಟ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಇಲ್ಲ, ನಾವು ತಿರುಗಿ ಬೀಳೋಣ ಬ್ರಿಟಿಷ್ ಅವರ ವಿರುದ್ಧ ಅಂತ ಅನ್ಕೋತಾರೆ. ಆಯ್ತಾ? ಸೊ ಇದು ಒಂದು ಪಾಯಿಂಟ್. ಗೊತ್ತಾಯ್ತಲ್ಲ ಮಕ್ಕಳೇ? ಇದೆಲ್ಲ ಪಾಲಿಟಿಕಲ್ ಕಾಸಸ್ ಕೆಳಗಡೆ ಬರುತ್ತೆ. ಅಂದ್ರೆ ರಾಜಕೀಯವಾಗಿ ಏನೆಲ್ಲ ಮಾಡಿದ್ರು ಇವರು, ಆಯ್ತಾ, ಎಷ್ಟೆಲ್ಲ ತೊಂದರೆಗಳು ಕೊಟ್ರು, ಭಾರತೀಯರಿಗೆ ಎಷ್ಟು ತೊಂದರೆ ಆಯ್ತು ಅದರಿಂದ ಅನ್ನೋದು ಈ ಒಂದು ಪಾಯಿಂಟ್ಸ್ ಕೆಳಗಡೆ ಬರುತ್ತೆ. ರೈಟ್? ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಎಲ್ಲಾರು ನಿರುದ್ಯೋಗ ಆಗಿದೆ ಎಲ್ಲಾರ್ಗುನು. ಸೊ ಹಾಕಿರೋ ಪ್ರತಿಯೊಂದು ಇಮೇಜ್ ನೀವು ಅಬ್ಸರ್ವ್ ಮಾಡ್ಬೇಕು, ರಿಲೇಟೆಡ್ ಆಗಿರುತ್ತೆ. ಸೊ ಇವ್ರಿಗೆಲ್ಲ ಇವಾಗ ಹಸಿವು, ನೋವು, ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ಸೊ ತಿರುಗ್ ಬೀಳೋಣ ಬ್ರಿಟಿಷ್ ಅವ್ರ ವಿರುದ್ಧ ಅಂತ ಅನ್ಕೋತಾರೆ. ಓಕೆ, ನೋಡ್ಬೋದು ಇಲ್ಲಿ ಸೈನಿಕರಿಗೆ ಏನಾಗುತ್ತಪ್ಪ ಅಂತಂದ್ರೆ ಉದ್ಯೋಗ ಹೋಗುತ್ತೆ ಅಂಡ್ ಅವರು ರಿವೋಲ್ಟ್ ಅಂದ್ರೆ ತಿರುಗ್ ಬೀಳ್ತಾರೆ. ರೈಟ್? ನೆಕ್ಸ್ಟ್ ಬಂದ್ಬಿಟ್ಟು ಎಕನಾಮಿಕ್ ಕಾಸಸ್, ಅಂದ್ರೆ ಆರ್ಥಿಕವಾಗಿ ಹೇಗೆ ಪ್ರಾಬ್ಲಮ್ಸ್ ಆಯ್ತು ಅಂತ. ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು 2 ಪಾಯಿಂಟ್ ಮಕ್ಕಳೇ. ಒಂದು, ಇಂಡಸ್ಟ್ರೀಸ್ನ ತರ್ತಾರೆ, ಅಂದ್ರೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಾರೆ. ಆಯ್ತಾ? ಸ್ಥಾಪನೆ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಅವ್ರಿಗೆ ಏನೇನ್ ಪ್ರಾಡಕ್ಟ್ಸ್ ಬೇಕೋ ಅದನ್ನ ಭಾರತೀಯರ ಕೈಯಿಂದ ಏನ್ ಮಾಡ್ತಾ ಇದ್ರು, ಮಾಡಿಸ್ಕೊತಾ ಇದ್ರು. ಸೊ ಇಲ್ಲಿನವ್ರಿಗೆ ಏನ್ ಬೇಕೋ ಅದು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರಲಿಲ್ಲ, ಅವ್ರಿಗೆ ಏನ್ ಬೇಕೋ ಅದು ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದ್ರೆ ಇನ್ನ ಅಧ್ವಾನ. ಸೊ ಮಷೀನ್ಸ್ ಎಲ್ಲ ಬಂದಿದ ಕಾರಣ ಇವಾಗ ಒಬ್ಬ ಲೈಕ್ ಒಂದು ಸೀರೆನ 3 ದಿನ ನೇತಾರೆ ಅಂತ ಅನ್ಕೊಳ್ಳಿ. ಬಟ್ ಅದೇ ಮಷೀನ್ಸ್ ಬಂದ್ಮೇಲೆ 1 ದಿನಕ್ಕೆ 10 ಸೀರೆನ ನೇಯ್ಬೋದಿತ್ತು. ಅರ್ಥ ಆಗ್ತಾ ಇದೆ ನಿಮ್ಗೆ? ಸೊ ಇಂಡಸ್ಟ್ರಿ ಅನ್ನೋದು ಅಷ್ಟು ಪ್ರಿಡಾಮಿನೆಂಟ್ ಆಗೋಯ್ತು, ಮನುಷ್ಯರಿಗೆ ಯಾರಿಗೂನು ಉದ್ಯೋಗ ಅನ್ನೋದು ಸಿಗ್ತಾ ಇರ್ಲಿಲ್ಲ. ಬಿಕಾಸ್ ಇಂಡಸ್ಟ್ರೀಸ್ಗೆ ಅಷ್ಟೆಲ್ಲ ಕಷ್ಟಪಟ್ಟಿದೀವಿ, ಅಷ್ಟೆಲ್ಲ ಖರ್ಚು ಮಾಡಿದೀವಿ, ಮತ್ತೆ ಇವ್ರಿಗೆಲ್ಲ ಯಾಕೆ ಸಂಬಳ ಕೊಡೋದು, ಅದೇ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅಂತ. ಆಯ್ತಾ? ಸೊ ಈ ತರ 2 ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಅದು ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್ ಸಫರ್ಡ್. Indian craftsmen, textile and wool industries people were unemployed. ಯಾಕೆ? ಬಿಕಾಸ್ ಅಲ್ಲಿ ಮಷೀನ್ಸ್ ಬಂದಿದೆ, ಮಷೀನ್ ಕೆಲಸ ಮಾಡ್ತಾ ಇದೆ. ಹೆವಿ ಟ್ಯಾಕ್ಸ್ ಆನ್ ದ ಸೇಲ್ ಆಫ್ ಇಂಡಿಯನ್ ಗೂಡ್ಸ್ ಇನ್ ಇಂಗ್ಲೆಂಡ್. ಸೊ ಇದೆಲ್ಲ ಆಗಿದ ಕಾರಣ ಆರ್ಥಿಕವಾಗಿ ತೊಂದರೆ ಆಯ್ತು ಭಾರತೀಯರಿಗೆ. ಆಯ್ತಾ? ಎಸ್. ಸೊ ಅದು ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಜಮೀನ್ದಾರಿ ಸಿಸ್ಟಮ್. ಸೊ ಜಮೀನ್ದಾರಿ ಸಿಸ್ಟಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಓದಿದ್ದೀರಾ. ಸೊ ಜಮೀನ್ದಾರಿ ಸಿಸ್ಟಮ್ ಹೇಗಿತ್ತು, ಜಮೀನ್ದಾರ್ಸ್ಗೆ ಹೇಗೆಲ್ಲ ಬೆನಿಫಿಟ್ಸ್ ಆಯ್ತು, ಮತ್ತೆ ಅಲ್ಲಿದ್ದಂಥ ರೈತರಿಗೆ ಹೇಗೆ ನಷ್ಟ ಆಯ್ತು, ಬ್ರಿಟಿಷ್ ಅವರು, ಈಸ್ಟ್ ಇಂಡಿಯಾ ಕಂಪನಿ ಅವರು ಹೇಗೆಲ್ಲ ಬೆನಿಫಿಟ್ಸ್ ಮಾಡ್ಕೊಂಡು, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಸೊ ಅದು ಕೂಡ ಆರ್ಥಿಕವಾಗಿ ಒಂದು ಪ್ರಾಬ್ಲಮ್ ಆಯ್ತು ಮಕ್ಕಳೇ. ಸೊ ಎಕನಾಮಿಕ್ ವೈಸ್ ತುಂಬಾ ಅಂದ್ರೆ ತುಂಬಾ ನಷ್ಟ ಹೋದ್ರು ಯಾರು? ರೈತರು. ಅದೇ ಇಲ್ಲಿ ಕೊಟ್ಟಿರೋದು ನೋಡಿ. ಡ್ಯೂ ಟು ದ ಜಮೀನ್ದಾರಿ ಸಿಸ್ಟಮ್ ದ ಲ್ಯಾಂಡ್ ಲಾರ್ಡ್ಸ್ ಕಮಿಷನ್ ಏಜೆಂಟ್ಸ್, ಅಂದ್ರೆ ಮಧ್ಯವರ್ತಿ ಯಾರಿರ್ತಾರೆ, ಮಿಡಲ್ ಮೆನ್ ಬಿಟ್ವೀನ್ ದ ಗವರ್ಮೆಂಟ್ ಅಂಡ್ ದ ಫಾರ್ಮರ್ಸ್ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್. ಆಯ್ತಾ? ಸೊ ಟ್ಯಾಕ್ಸ್ ಕಲೆಕ್ಷನ್ ರೈಟ್ಸ್ ವೇರ್ ವಿತ್ಡ್ರಾನ್ ಫ್ರಮ್ ದ ತಾಲೂಕ್. ನೋಡಿ, ಗವರ್ಮೆಂಟ್, ಮಿಡಲ್ ಮೆನ್ ಹಾಗೂ ಎಕ್ಸ್ಪ್ಲಾಯ್ಟೆಡ್ ಫಾರ್ಮರ್ಸ್. ಸೊ ಇವರಿಬ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರು. ಆಯ್ತಾ? ಸೊ ಇವ್ರು ಯಾರಿದ್ರು, ಫಾರ್ಮರ್ಸ್ ಅಂದ್ರೆ ರೈತರು ಯಾರಿದ್ರು, ಅವ್ರು ನಷ್ಟ ಆಗೋದ್ರು. ಸೊ ಇವ್ರಿಗೆ ಇವಾಗ ಆರ್ಥಿಕ ಸಿಚುವೇಶನ್ಸ್ ಏನಿದೆ, ಎಕನಾಮಿಕ್ ಸಿಚುವೇಶನ್ಸ್ ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಆಯ್ತು. ಆಯ್ತಾ? ಸೊ ಅದು ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಇನಾಮ್ ಅಂದಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಪ್ರೆಸೆಂಟ್ ಗಿಫ್ಟ್. ಆಯ್ತಾ? ಸೊ ಇದು ಗಿಫ್ಟ್ ಬಾಕ್ಸ್ ಹಾಕಿದೀವಿ ಇಲ್ಲಿ ನೋಡಿ. ಇನಾಮ್ ಕಮಿಷನ್ ಟುಕ್ ಬ್ಯಾಕ್ ಇನಾಮ್ ಲ್ಯಾಂಡ್ಸ್, ಅಂದ್ರೆ ಗಿಫ್ಟೆಡ್ ಲ್ಯಾಂಡ್ಸ್. ಸೊ ಫಾರ್ಮರ್ಸ್ ಆರ್ ಇನ್ಸಲ್ಟೆಡ್ ಅಂಡ್ ಹ್ಯಾವ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಏನಾಯ್ತಪ್ಪ ಏನಿದು ಕಾನ್ಸೆಪ್ಟ್ ಅಂತ ಅಂದ್ರೆ, ಇವಾಗ ರಾಜರು ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಏನಾದ್ರೂ ಅವ್ರಿಗೆ ಖುಷಿ ಆದಾಗ, ಇಷ್ಟ ಆದಾಗ ರೈತರಿಗೆ ಇಷ್ಟು ಭೂಮಿ ಅಂತ ಕೊಡ್ತಾ ಇದ್ರು. ಅರ್ಥ ಆಯ್ತಾ? ಸುಮ್ಮನೆ ಫ್ರೀಯಾಗಿ ತಗೊಳ್ಳಿ ನಿಮ್ಗೆ ಈ ಭೂಮಿ ಅಂತ. ಸೊ ಅದರಲ್ಲಿ ರೈತರು ಹ್ಯಾಪಿಯಾಗಿ ವ್ಯವಸಾಯ ಮಾಡ್ಕೊಂಡಿದ್ರು. ಬಟ್ ಇವಾಗ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ತರ ನಿಮ್ಗೆ ಇನಾಮ್ ಅಂದ್ರೆ ಗಿಫ್ಟ್ ಆಗಿ ಸಿಕ್ಕಿರೋ ಭೂಮಿಗಳನ್ನ ಕೂಡ ನೀವು ನಮಗ್ ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಇದು ಕಷ್ಟ ಆಗುತ್ತಾ ಇಲ್ವಾ? ಸೊ ನಂದು ಇದು ಅಂತ ಕೆಲಸ ಮಾಡ್ತಾ ಇದ್ದಂತ ರೈತ ಇವಾಗ ಇದು ನಂದಲ್ಲ, ನಾನು ವಾಪಸ್ ಕೊಟ್ಬಿಡ್ಬೇಕು ಅಂತ ಅಂದ್ರೆ, ಇರೋದು ಅದೊಂದೇ ಭೂಮಿ ಅಂತ ಅಂದ್ರೆ ಎಷ್ಟು ಕಷ್ಟ ಆಗ್ಬೋದು, ರೈಟ್? ಸೊ ಇದು ಕೂಡ ಒಂದು ಎಕನಾಮಿಕ್ ಪ್ರಾಬ್ಲಮ್. ಇನಾಮ್. ಆಯ್ತಾ? ಗಿಫ್ಟೆಡ್ ಲ್ಯಾಂಡ್ಸ್ ನ ವಾಪಸ್ ಅವರು ಕೊಟ್ಬಿಡ್ಬೇಕಿತ್ತು. ಯಾರಿಗೆ? ಬ್ರಿಟಿಷ್ ಅವರಿಗೆ, ರಾಜರಿಗಲ್ಲ. ಸೊ ಆತರ ಒಂದು ಸೀನ್. ರೈಟ್? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಸೊ ಇಷ್ಟೊತ್ತರೆಗೂ ನಾವು ಪಾಲಿಟಿಕಲ್ ಆಯ್ತು, ಅಡ್ಮಿನಿಸ್ಟ್ರೇಟಿವ್ ಆಯ್ತು. ಇವಾಗ ಪಾಲಿಟಿಕಲ್ ಆಯ್ತು ಹಾಗೂ
ಎಕನಾಮಿಕ್ ಆಯಿತು. ಸೊ ಇವಾಗ ನಾವು ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಂದರೆ ಹೇಗೆ ನೋಡ್ಕೋತಾ ಇದ್ರು, ಯಾವ ಲೆಕ್ಕಾಚಾರದಲ್ಲಿ ಬ್ರಿಟಿಷ್ ಅವ್ರನ್ನ ನೋಡ್ತಾ ಇದ್ರು, ಯಾವ ಲೆಕ್ಕಾಚಾರದಲ್ಲಿ ಭಾರತೀಯರನ್ನ ನೋಡ್ತಾ ಇದ್ರು, ಹೆಂಗೆ ವ್ಯತ್ಯಾಸ ಮಾಡ್ತಾ ಇದ್ರು ಇಬ್ಬರನ್ನಲ್ಲೂ ಅನ್ನೋದನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಆಯ್ತಾ? ಸೊ ನ್ಯೂ ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್ ದಟ್ ಅಪ್ಲೈಡ್ ಓನ್ಲಿ ಟು ಇಂಡಿಯನ್ಸ್. ನೋಡಿ ಇಲ್ಲಿ ಸಿವಿಲ್ ಲಾಸ್ ಅಥವಾ ಕ್ರಿಮಿನಲ್ ಲಾಸ್ ಏನೇ ಒಂದು ಲಾ ಅಂತ ಪಾಸ್ ಮಾಡಿದ್ರೆ ಬರೀ ಭಾರತೀಯರಿಗಾಗಿತ್ತು. ಬ್ರಿಟಿಷ್ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವರಿಗೆ ಯಾವುದೇ ತರ ಲಾ ಇರಲಿಲ್ಲ. ಅದೊಂದು ಪ್ರಾಬ್ಲಮ್ ಆಯ್ತು ಭಾರತೀಯರಿಗೆ. ಇಂಗ್ಲಿಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ಸ್. ಇದು ಮತ್ತೆ ಇಂಪಾರ್ಟೆಂಟ್. ಇವಾಗ ನನಗ್ ಬರೋ ಭಾಷೆಯಲ್ಲಿ ನೀನ್ ಮಾತಾಡಿದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ. ಇವಾಗ ನಿಮಗ್ ಬರೋ ಅಂತ ಭಾಷೆಯಲ್ಲಿ ನಾನು ಹೇಳ್ಕೊಡ್ತಾ ಇದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸೊ ಅದೇ ರೀತಿ ಭಾರತೀಯರು ಆವಾಗಿನ ಕಾಲದಿಂದನೂ ಇದ್ರು, ಬಿಕಾಸ್ ಲೋಕಲ್ ಲ್ಯಾಂಗ್ವೇಜಸ್ ಅಷ್ಟು ಪ್ರಿಡಾಮಿನೆಂಟ್ ಆಗಿತ್ತು. ಆಯ್ತಾ? ಇಂಗ್ಲಿಷ್ ಅನ್ನೋದು ವಿದೇಶಿ ಭಾಷೆ ಆಯ್ತು. ನೀನ್ ಕೋರ್ಟಲ್ಲೆಲ್ಲ ನೀನ್ ಅದೇ ಭಾಷೆ ಉಪಯೋಗಿಸಿದ್ರೆ ನನ್ಗೇನ್ ಅರ್ಥ ಆಗತ್ತೆ? ಅದ್ ಯಾರಿಗ್ ಲಾಸು? ಅಲ್ಟಿಮೇಟ್ಲಿ ನನಗೆ ಲಾಸು. ಸೊ ಅದೊಂದು ಪ್ರಾಬ್ಲಮ್ ಆಯ್ತು. ನೆಕ್ಸ್ಟ್, ದ ಕಾಮನ್ ಪೀಪಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ನ್ಯೂ ರೂಲ್ಸ್. ಇವಾಗ ನೀನು ಎಲ್ಲ ಇಂಗ್ಲೀಷಲ್ಲಿ ಹೇಳ್ತಾ ಇದ್ರೆ ನನ್ಗೆ ಏನು ಅರ್ಥ ಆಗುತ್ತೆ? ನಂಗೆ ಭಾಷೆನೇ ಬರೋದಿಲ್ಲ, ನಂಗೆ ಬರೀ ಕನ್ನಡನೇ, ಇಂಗ್ಲೀಷ್ ಅನ್ನೋದು ಬರೋದೇ ಇಲ್ಲ. ನೀನು ಏನೋ ಹೇಳ್ತಾ ಇದೆಯಾ, ನನ್ಗೇನು ಅರ್ಥ ಆಗುತ್ತೆ? ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಈ ಒಂದು ರಸ್ತೆ ಬ್ರಿಟಿಷ್ ಅವ್ರಿಗೆ ಸೇರ್ಪಟ್ಟಿದ್ದು ಅಂತ ಬ್ರಿಟಿಷ್ ಅವನು ಹೇಳ್ತಾನೆ. ಸೊ ಯಾರೇ ಬಂದು ಭಾರತೀಯರು ಇಲ್ಲಿ ಏನು ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾನೆ. ಬಟ್ ಅಲ್ಲಿ ಕೂತಿದ್ದಂಥ ಭಾರತೀಯರು ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ರು ಅವ್ರಿಗೆ ಹಿಡಿದ ಅರ್ಥನೇ ಆಗೋದಿಲ್ಲ. ನೆಕ್ಸ್ಟ್ ಡೇ ಬಂದು ಅಲ್ಲೇ ಒಂದು ಟೊಮ್ಯಾಟೊ ವ್ಯಾಪಾರ ಏನೋ ಅನ್ಕೊಳ್ಳಿ, ಬಂದಲ್ಲಿ ಟೊಮ್ಯಾಟೊ ವ್ಯಾಪಾರ ಮಾಡ್ತಾ ಇರ್ತಾನೆ. ಬ್ರಿಟಿಷ್ ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂತ ಅಂದ್ರೆ, ನಾನು ಆಲ್ರೆಡಿ ಹೇಳಿದೀನಿ ಇವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ, ಆ ಒಬ್ಬ ರೈತನಿಗೆ ಯಾರು ಬಂದು ವ್ಯಾಪಾರ ಮಾಡ್ತಾ ಇದ್ರು ಅವ್ರಿಗೆ ಸುಮ್ಮನೆ ಹೊಡಿತಾರೆ, ಮಾಡ್ತಾರೆ, ಅವ್ರದ್ದು ಟೊಮ್ಯಾಟೊಗಳೆಲ್ಲ ಹಾಳು ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಸೊ ಈ ತರ ಸಿಚುವೇಶನ್ಸ್ ಏನು ಗೊತ್ತೇ ಇಲ್ದಿರ ಸುಮ್ಮನೆ ಜೈಲಿಗೆ ಹೋಗ್ಬೇಕಾಗಿತ್ತು, ಸುಮ್ಮನೆ ಪ್ರಾಣಗಳು ಕಳ್ಕೊಬೇಕಾಗಿತ್ತು. ಈ ತರ ಸಿಚುವೇಶನ್ಸ್ ತುಂಬಾ ವರ್ಸ್ಟ್ ಆಗ್ತಾ ಹೋಯ್ತು. ಅರ್ಥ ಆಯ್ತಾ? ಸೊ ಅದು ದ ಕಾಮನ್ ಪೀಪಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಅರ್ಥನೇ ಆಗ್ಲಿಲ್ಲ ಅವ್ರಿಗೆ ಏನ್ ಈ ಹೊಸ ರೂಲ್ಸು ಅಂತ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ದ ಬ್ರಿಟಿಷ್ ಜಡ್ಜಸ್ ಫೇವರ್ಡ್ ದ ಬ್ರಿಟಿಷ್. ಸೊ ಇದು ಮತ್ತೆ ಬಯಾಸ್ಡ್, ತುಂಬಾ ಪಾರ್ಶಿಯಲ್ ಆಗಿ ಬ್ರಿಟಿಷ್ ಅಲ್ಲಿ ಕೂತ್ಕೋತಾ ಇದ್ದಿದ್ದು ಬ್ರಿಟಿಷ್ ಜಡ್ಜೆ ಕೋರ್ಟ್ಸ್ ಅಲ್ಲಿ. ಸೊ ಅವರು ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಬಿಟ್ರೆ ಭಾರತೀಯರಿಗೆ ಅಲ್ಲ. ಆಯ್ತಾ? ಸೊ ಆ ಒಂದು ಕಾರಣದಿಂದ ಭಾರತೀಯರಿಗೆ ಎಲ್ಲೂನು ನ್ಯಾಯ ಸಿಗ್ತಾ ಇರ್ಲಿಲ್ಲ. ಸೊ ಇದೆಲ್ಲ ನೋಡ್ಬಿಟ್ಟು ಇವಾಗ ಗೊತ್ತಾಗ್ತಾ ಇದೆಯಾ? ಸೊ ರಾಜಕೀಯವಾಗಿ ತೊಂದರೆಗಳು ಮಾಡ್ತಾ ಇದಾರೆ, ಆರ್ಥಿಕವಾಗಿ ತೊಂದರೆಗಳು ಮಾಡ್ತಾ ಇದಾರೆ, ನೋಡ್ಕೊಳ್ಳೋದ್ರಲ್ಲಿನೂ ತೊಂದರೆಗಳು ಮಾಡ್ತಾ ಇದಾರೆ. ಕರೆಕ್ಟಾಗಿ ನೋಡ್ಕೋತಾನೂ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಕರೆಕ್ಟಾಗಿ ನೋಡ್ಕೋತಾ ಇಲ್ಲ, ಬರೀ ಬ್ರಿಟಿಷ್ ಅವ್ರಿಗೆ ಮಾತ್ರ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದಾರೆ. ಅದು ಈ 3 ಕಾರಣಗಳು. ಇನ್ನೊಂದು ಮಿಕ್ಕಿರೋದು ಯಾವ್ದಪ್ಪ ಅಂತಂದ್ರೆ ಮಿಲಿಟರಿ. ಸೊ ಇಲ್ಲೇನಾಯ್ತು ಅಂತ ನೋಡಿ, ದ ಕಂಡೀಷನ್ ಆಫ್ ದ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವಾಸ್ ಪ್ಯಾಥೆಟಿಕ್. ತುಂಬಾ ಹೀನಾಯವಾದ ಸಿಚುವೇಶನ್. ಮಿಲಿಟರಿ ಇವಾಗ ರೈತರಿಗೆ ಪ್ರಾಬ್ಲಮ್ ಆಯ್ತು, ನೋಡ್ತಾ ಇದ್ದೀರಾ ನೀವು. ಸೊ ರೈತರಿಗೆ ಪ್ರಾಬ್ಲಮ್ ಆಯ್ತು, ಒಬ್ಬ ರಾಜನಿಂದ ರೈತನವರೆಗೂ ಹಾಗೂ ಮಿಲಿಟರಿ. ಸೊ ಎಲ್ಲಾರ್ಗೂನು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಅರ್ಥ ಮಾಡ್ಕೋತಾ ಇದೀರಾ ನೀವಿಲ್ಲಿ? The status, salary and opportunities for the promotion that British soldiers enjoyed were not given to Indian soldiers. ಅವ್ರಿಗಿಂತ ಜಾಸ್ತಿ ಕಷ್ಟಪಟ್ರು ಇಂಡಿಯನ್ ಸೋಲ್ಜರ್ಸ್ಗೆ ಏನು ಸಿಗ್ತಾ ಇರಲಿಲ್ಲ. ಆಯ್ತಾ? So the religious sentiments of the Indian soldiers were disturbed when they were forced to cross the oceans to serve on a foreign land. So religious sentiments, ಆಯ್ತಾ? ಸೊ ಧರ್ಮ ಅನ್ನೋದಕ್ಕೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದ್ರು ಭಾರತದಲ್ಲಿ. ಅದಕ್ಕೆ ನೀನು ಆ ಒಂದು ಸೆನ್ಸಿಟಿವ್ ವಿಷಯನ ನೀನು ಟಚ್ ಮಾಡಿದಾಗ ರೊಚ್ಚಿಗೆ ಎದ್ಬಿಟ್ರು. ಆಯ್ತಾ? ಸೊ ನೀನು ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ನೀನು ಕೆಲಸ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಆಗಿದ್ರೆ, ಇನ್ನೊಂದು ಪಾಯಿಂಟ್ ಏನು ಅಂತ ನಾನು ಬರುವಂಥ ಸ್ಲೈಡ್ಸಲ್ಲಿ ಹೇಳ್ತೀನಿ. ಸೊ ಧರ್ಮಕ್ಕೆ ಜಾಸ್ತಿ ಅವರು ಈ ಒಂದು ಭೇದ ಭಾವ ಆಲ್ರೆಡಿ ಭಾರತದಲ್ಲಿ ಇತ್ತು. ಆಯ್ತಾ? ಸೊ ಧರ್ಮ ಇದು ಜಾಸ್ತಿ, ಅದು ಜಾಸ್ತಿ, ಇದು ಶ್ರೇಷ್ಠ, ಅದು ಶ್ರೇಷ್ಠ. ಸೊ ಈ ಥರ ಒಂದು ಗೊಂದಲಗಳು ಮುಂಚೆಯಿಂದನೂ ಇದ್ವು ಭಾರತದಲ್ಲಿ ಇನ್ಫ್ಯಾಕ್ಟ್ ಮುಂಚೆ ಜಾಸ್ತಿನೇ ಇತ್ತು. ಸೊ ಆ ಒಂದು ವಿಷಯಕ್ಕೆ ಕೈ ಹಾಕಿದಾಗ ಎಲ್ಲಾರ್ಗು ಇಲ್ಲ, ಇನ್ನಾಗೋದಿಲ್ಲ, ಇನ್ನೇನಾದ್ರು ಮಾಡಲೇಬೇಕು ನಾವು ಅಂತ ಸ್ಟಾರ್ಟ್ ಮಾಡುವಂಥದ್ದು. ಅರ್ಥ ಆಯ್ತಾ? ಸೊ ಇವಾಗ ಗೊತ್ತಾಯ್ತಲ್ಲ, ಪಾಲಿಟಿಕಲ್ ಅಂತ ಅಂದ್ರೆ ಲೈಕ್ ಪ್ರಿನ್ಸ್ಲಿ ಸ್ಟೇಟಸ್ ಏನಿದೆ ಅದನ್ನ ತೆಗ್ದಾಕ್ಬಿಡ್ತಾರೆ, ರಾಜ ಪಟ್ಟಾನ ತೆಗ್ದಾಕ್ಬಿಡ್ತಾರೆ, ರೈತರಿಗೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಆಯ್ತಾ? ಸೊ ಪ್ರತಿಯೊಬ್ಬರಿಗೂ, ಒಬ್ಬ ವ್ಯಾಪಾರಸ್ಥನ್ಗೆ ಅಥವಾ ಯಾರೋ ಸುಮ್ಮನೆ ಹೋಗ್ತಾ ಇರೋನ್ಗೆ ರೋಡಲ್ಲಿ ಹೋಗ್ತಾ ಇರೋನ್ಗೆ ಏನೋ ಒಂದು ಪ್ರಾಬ್ಲಮ್ಮು,
ಬಿಕಾಸ್ ಅವ್ನಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಸೊ ಒಂದು ಕಾಮನ್ ಮ್ಯಾನ್ ಇಂದ, ಒಬ್ಬ ರೈತನಿಂದ, ಒಬ್ಬ ಮಿಲಿಟರಿ ಆಫೀಸರ್ ಇಂದ, ಒಬ್ಬ ರಾಜನಿಂದ ಎಲ್ಲಾರ್ಗೂ ಪ್ರಾಬ್ಲಮ್ ಆಯ್ತು ಇವಾಗ. ಸೊ ಎಲ್ಲರೂ ಸೇರ್ಕೊಂಡು ಏನ್ ಹೇಳ್ತಾರೆ, ಇಲ್ಲ ನಾವೇನ್ ಸುಮ್ಮನೆ ಇರೋದಿಲ್ಲ, ನಾವು ರಿವೋಲ್ಟ್ ಮಾಡಲೇಬೇಕು, ರಿವೋಲ್ಟ್ ಬ್ಯಾಕ್ ಮಾಡಲೇಬೇಕು ಅಂತ ಶುರು ಆಗದೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವೆಲ್ಲ ಕಾಸಸ್. ಓಕೆನಾ? ಕಾರಣಗಳು ಯಾಕೆ ಶುರು ಆಯ್ತು ಅಂತ. ಎರಪ್ಷನ್ ಆಫ್ ದ ರಿವೋಲ್ಟ್ ಅಂಡ್ ಇಟ್ ಸ್ಪ್ರೆಡ್. ಸೊ ಹೇಗೆ ಇದು ಲೈಕ್ ಬಗ್ಗಂತ ಉರಿಯಕ್ ಸ್ಟಾರ್ಟ್ ಆಯ್ತು, ಹೇಗ್ ಸ್ಪ್ರೆಡ್ ಆಯ್ತು ಅನ್ನೋದನ್ನ ನಾವು ಈ ಒಂದು ಟಾಪಿಕ್ ಕೆಳಗಡೆ ನೋಡ್ತಾ ಹೋಗ್ತೀವಿ. ಓಕೆನಾ? ದ ಸ್ಟೋರಿ ಆಫ್ ರಾಯಲ್ ಎನ್ಫೀಲ್ಡ್. ಸೊ ರಾಯಲ್ ಎನ್ಫೀಲ್ಡ್ ಅಂತ ಅಂದ್ರೆ ಇವಾಗ ನೀವು ನೋಡ್ತಾ ಇರೋ ಬೈಕ್ಸು ಇದೆಲ್ಲ ಅಲ್ಲ. ಸೊ ಆವಾಗ ರಾಯಲ್ ಎನ್ಫೀಲ್ಡ್ ಅಂತ ಅಂದ್ರೆ ಆವಾಗಿನ ಕಾಲದಲ್ಲಿ ಇಟ್ ವಾಸ್ ಅ ಗನ್, ರೈಫಲ್. ಆಯ್ತಾ? ಸೊ ಇದ್ರ ಸ್ಟೋರಿ ಏನು ಅಂತ ಹೇಳ್ತಾ ಹೋಗ್ತೀನಿ. ಅಂಡ್ ಈ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಅಥವಾ ಜನರಲ್ ಆಗಿ ತಿಳ್ಕೊಬೇಕಾಗಿರೋದು ಕೂಡ ಆಸ್ ಎನ್ ಇಂಡಿಯನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋಸ್ಟ್ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ಬಿಲೀವ್ ದಟ್ ಇಫ್ ದೇ ಫಾಟ್ ಟುಗೆದರ್ ದೇ ಕುಡ್ ಡ್ರೈವ್ ಅವೇ ದ ಬ್ರಿಟಿಷ್ ಫ್ರಮ್ ಇಂಡಿಯಾ. ಸೊ ಒಗ್ಗಟ್ಟಿಂದ ನಾವು ಮಾಡಿದ್ರೆ ಬ್ರಿಟಿಷ್ ಅವ್ರನ್ನ ನಾವು ಡೆಫಿನೆಟ್ಲಿ ಕಳಿಸ್ಬೋದು ಅಂತ ಅವ್ರಿಗೆ ಒಂದು ಅಭಿಪ್ರಾಯ. ಆಯ್ತಾ? ಸೊ ಅಟ್ ದಟ್ ಟೈಮ್ ದ ಸೋಲ್ಜರ್ಸ್ ವೇರ್ ಗಿವನ್ ನ್ಯೂ ರೈಫಲ್ಸ್ ಕಾಲ್ಡ್ ರಾಯಲ್ ಎನ್ಫೀಲ್ಡ್. ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸೊ ಈ ತರ ಬ್ರಿಟಿಷ್ ಅವರು ಭಾರತೀಯರಿಗೆಲ್ಲರಿಗೂ ಹೊಸ ರೈಫಲ್ನ ಕೊಡ್ತಾರೆ. ಅಂಡ್ ಇದ್ರ ಹೆಸರು ರಾಯಲ್ ಎನ್ಫೀಲ್ಡ್ ಅಂತ. ಅರ್ಥ ಆಯ್ತಾ? A rumor spread among the soldiers that the cartridges used in these rifles were greased with the fat of cow and pigs. ನಾನೇನು ಹೇಳಿದೆ, ರಿಲಿಜಿಯಸ್ ಸೆಂಟಿಮೆಂಟ್ಸ್. ಇನ್ನೊಂದು ಪಾಯಿಂಟ್ ಇದೆ. ಒಂದು, ಇದು ಸಮುದ್ರನೆಲ್ಲ ದಾಟಿ ನೀವು ಬೇರೆ ಕಂಟ್ರಿಗೆ ಹೋಗಿ ನೀವು ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಅದೊಂದು. ಇನ್ನೊಂದು ಬಂದ್ಬಿಟ್ಟು ಇದೆ ಮಕ್ಕಳೇ. ಸೊ ಸುಮ್ಮನೆ ಒಂದು ಗಾಳಿ ಮಾಡ್ತಾರ ಹರಡ್ಕೊಳ್ಳುತ್ತೆ. ಆ ಒಂದು ಕಾರ್ಟ್ರೇಜ್ ಅಂದ್ರೆ ನಾವು ಆ ಕಾರ್ಟ್ರೇಜ್ನ ತೆಗೆದು ಗನ್ ಒಳಗೆ ಹಾಕಿ ಆಮೇಲೆ ನಾವು ಫೈರ್ ಮಾಡ್ಬೇಕಾಗಿರೋದು. ಆಯ್ತಾ? ಸೊ ಆ ಒಂದು ಕಾರ್ಟ್ರೇಜ್ ಅಲ್ಲಿ ಅವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಆ ಕೋಟಿಂಗ್ ಕೊಟ್ಟಿರ್ತಾರೆ. ಆ ಕೋಟಿಂಗ್ ಬಂದ್ಬಿಟ್ಟು ಪಿಗ್ ಹಾಗೂ ಕೌ ಫ್ಯಾಟ್ ಇಂದ ಮಾಡಿದ್ದಾರೆ ಅಂತ. ಹಸು ಹಾಗೂ ಹಂದಿ ಫ್ಯಾಟ್ ಇಂದ ಮಾಡಿದ್ದಾರೆ ಅಂತ. ಇವಾಗ ಹಸು ಬಂದ್ಬಿಟ್ಟು ಹಿಂದೂಸ್ಗೆ ಸೇಕ್ರೆಡ್. ಆಯ್ತಾ? ಅಂಡ್ ಹಂದಿಗಳು ಬಂದ್ಬಿಟ್ಟು ಮುಸ್ಲಿಮ್ಸ್ ಅದ್ರ ಕಡೆಗೂ ಹೋಗೋದಿಲ್ಲ, ಅದನ್ನ ನೋಡೋದು ಇಲ್ಲ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಹಿಂದೂಸ್ ಹಾಗೂ ಮುಸ್ಲಿಮ್ಸ್ ಧರ್ಮಕ್ಕೆ ಅವರು ಆ ಒಂದು ಸೆನ್ಸಿಟಿವ್, ನಾನು ಹೇಳಿದ್ನಲ್ಲ, ಆ ಒಂದು ಸೆನ್ಸಿಟಿವ್ ವಿಷಯಕ್ಕೆ ಕೈ ಹಾಕ್ಬಿಟ್ರು. ಆಲ್ರೆಡಿ ಹಿಂದೂ ಮುಸ್ಲಿಮ್ಸ್ ಅನ್ನೋದು ನಡೀತಾನೆ ಇತ್ತು. ಅದಕ್ಕೆ ಅವ್ರು ತುಪ್ಪ ಸುರಿದಾಗ ಏನಾಯ್ತಪ್ಪ ಅಂತಂದ್ರೆ ಅದು ದೊಡ್ಡ ಗೊಂದಲಾನೇ ಆಗೋಯ್ತು. ನೋಡಿ, ವೈಲ್ ಕೌಸ್ ವೇರ್ ಸೇಕ್ರೆಡ್ ಟು ದ ಹಿಂದೂಸ್, ಪಿಗ್ಸ್ ವೇರ್ ಬ್ಲಾಸ್ಫೆಮಸ್ ಟು ಮುಸ್ಲಿಮ್ಸ್. ಆಯ್ತಾ? ಸೊ ಆ ಥರ ಒಂದು ಸಿಚುವೇಶನ್. ಸೊ ದಿಸ್ ಇನ್ಸಿಡೆಂಟ್ ಬಿಕೇಮ್ ದ ಇಮಿಡಿಯೇಟ್ ಕಾಸ್ ಆಫ್ ದ ರಿವೋಲ್ಟ್. ಆಯ್ತಾ? ಸೊ ಈ ಥರ ಎಲ್ಲ ಮಾಡಿದಾಗ ಅವ್ರಿಗೆ ಏನಾಯ್ತಪ್ಪ ಅಂತಂದ್ರೆ ತುಂಬ ಕೋಪ ಬರುತ್ತೆ, ತುಂಬ ಬೇಜಾರಾಗುತ್ತೆ. ಸೊ ಆ ಒಂದು ಕೋಪ, ಬೇಜಾರು ಇದನ್ನೆಲ್ಲ ತೋರಿಸೋದು ಅವರು ರಿವೋಲ್ಟ್ ಅಂದ್ರೆ ಅದನ್ನ ಅಂದ್ರೆ ಯುದ್ಧ ಮಾಡಲೇಬೇಕು ಅನ್ನೋ ಒಂದು ಮೂಲಕ. ಆಯ್ತಾ? ಸೊ ಇದು ರಾಯಲ್ ಎನ್ಫೀಲ್ಡ್ ನ ಕತೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿ. ದ ರೂಮರ್ ದಟ್ ಸ್ಪ್ರೆಡ್ ಇನ್ ದ ಆರ್ಮಿ ಟ್ರೂಪ್ಸ್ ಅಟ್ ಬ್ಯಾರಕ್ಪುರ್ ಲೆಡ್ ಟು ಸಿವಿಯರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಸೊ ನೋಡ್ತಾ ಇರಿ ಹೆಂಗ್ ಸ್ಪ್ರೆಡ್ ಆಗುತ್ತೆ. ನಾನು ಪ್ರತಿಯೊಂದು ಮ್ಯಾಪ್ ಅಲ್ಲಿ ಹಾಕ್ತಾ ಹೋಗಿದ್ದೀನಿ. ಸೊ ಇಲ್ಲಿ ಶುರು ಆಗುತ್ತೆ. ಸೊ ಇಲ್ಲಿಂದ ಏನಾಗತ್ತಪ್ಪ ಅಂತಂದ್ರೆ ಒಂದೊಂದ್ ಕಡೆಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಯ್ತಾ? So when the British officers ordered the Indian soldiers to pull out the safety catch with the help of their teeth, the soldiers rejected the command and revolted against their superiors. ನಾನು ಹೇಳ್ದೆ ಅಲ್ಲ, ಆ ಒಂದು ಕಾರ್ಟ್ರೇಜ್ ಏನಿದೆ ಅದನ್ನ ತೆಗಿಬೇಕಿತ್ತು. ಓಕೆನಾ? ಸೊ ಅದನ್ನ ಹಲ್ಲಿಂದ ತೆಗೆದು ಆಮೇಲೆ ಗನ್ ಒಳಗೆ ಹಾಕಿ ಫೈರ್ ಮಾಡೋದು. ಇವಾಗ ಫ್ಯಾಟ್ ಹಾಕಿದೆ ಹಂದಿದು ಹಾಗೂ ಹಸುದು ಅಂತ ಅಂದ್ರೆ ಮುಸ್ಲಿಮ್ಸು ಹಿಂದೆ ಜರಿದ್ರು ಅಂಡ್ ಹಿಂದೂಸ್ ಕೂಡ ಹಿಂದೆ ಜರಿದ್ರು. ಇಲ್ಲ, ನಾವು ಅದ್ ನಮಗ್ ಸೇಕ್ರೆಡ್, ಹಸು ನಾವು ಮುಟ್ಟೋದಿಲ್ಲ, ಐ ಮೀನ್ ನಾವು ಹಲ್ಲಲ್ಲೆಲ್ಲ ಇದ್ ಮಾಡೋದಿಲ್ಲ ಅಂತ. ಮುಸ್ಲಿಮ್ಸ್ ಇಲ್ಲ, ನಮ್ಗೆ ಆಗೋದಿಲ್ಲ, ಆ ಒಂದು ಆನಿಮಲ್ಲೇ ನಮ್ಗೆ ಆಗೋದಿಲ್ಲ, ನಾವು ಹಲ್ಲಿಂದ ತೆಗಿಯೋದಿಲ್ಲ ಅಂತ. ಸೊ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷ್ ಅವರ ಅಗೇನ್ಸ್ಟ್ ಹೋಗ್ತಾರೆ. ಆಯ್ತಾ? ಅಟ್ ದಿಸ್ ಜಂಕ್ಚರ್ an Indian soldier named Mangal Pandey killed a British official. Subsequently he was arrested and tried ಅಂತ ಅಂದ್ರೆ ಲೈಕ್ ಅರೆಸ್ಟ್ ಮಾಡಿಬಿಟ್ಟು ಕೋರ್ಟಲ್ಲೆಲ್ಲ ಟ್ರಯಲ್ಸ್ ಆಗತ್ತೆ ಮಕ್ಕಳೇ. ಸೊ ಅದೆಲ್ಲ ಆದ್ಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲ, ನೀನೇ ಕಾರಣ ಇಷ್ಟೆಲ್ಲ ಆಗೋದಕ್ಕೆ ಅಂತ ಅವನ್ನ
ಏನಕ್ಕೆ ಶರಣ್ ಮಾಡ್ತಾರೆ? ಯಾರನ್ನ? ಮಂಗಲ್ ಪಾಂಡೆ ಅವ್ರನ್ನ. ಸೊ ಮಂಗಲ್ ಪಾಂಡೆ ಅವರು ಲೈಕ್ ತುಂಬಾನೇ ರೊಚ್ಚಿಗೆ ಎದ್ಬಿಟ್ಟು ಒಬ್ಬ ಬ್ರಿಟಿಷ್ ಅಫಿಷಿಯಲ್ನ ಸಾಯಿಸಿದ ಕಾರಣ ಅದು ಆ ಒಂದು ಸಿಚುವೇಶನ್ ಏನಿತ್ತು, ಆ ಒಂದು ಗೊಂದಲದ ಸಿಚುವೇಶನ್ ಇನ್ನ ಜಾಸ್ತಿ ಆಗೋಯ್ತು. ಆಯ್ತಾ? ಸೊ ಯಾ ಸೊ ಇದೊಂದು ಇಮ್ಯಾಜಿನರಿ ಫೋಟೋ ಮಂಗಲ್ ಪಾಂಡೆ ಅವ್ರದ್ದು. ಸೊ ಇವ್ರು ಮಂಗಲ್ ಪಾಂಡೆ ಅಲ್ಲ, ಬಟ್ ಡೆಫಿನೆಟ್ಲಿ ಈ ತರ ಇದ್ರು ಅಂತ ತೋರ್ಸೋದಿಕ್ಕೆ. ಓಕೆನಾ? ಎಸ್. ಸೊ ಇವಾಗ ಗೊತ್ತಾಯ್ತಲ್ಲ, ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಇಂಡಿಪೆಂಡೆನ್ಸ್ ಇದು ಕಾರಣ ಆಯ್ತು. ಓಕೆ, ನೆಕ್ಸ್ಟ್ ಮೀರಟ್ ಬರ್ತೀವಿ. ಸೊ ಮೀರಟ್ ವಾಸ್ ಅ ಸ್ಟ್ರಾಂಗ್ ಮಿಲಿಟರಿ ಬೇಸ್ ಫಾರ್ ದ ಬ್ರಿಟಿಷ್. When the British ordered the Indian soldiers to use the greased cartridges, the soldiers refused to carry out the order. ಸೊ ಮೀರಟ್ ಅಲ್ಲೂ ಅದೇ ಸಿಚುವೇಶನ್ ಆಗುತ್ತೆ. ಅಂಡ್ ಈ ಕೋಪ ಏನಕ್ಕೆ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಇಷ್ಟು ಮಿಲಿಟರಿ ಬೇಸ್ ವಾಸ್ ಸ್ಟ್ರಾಂಗ್. ಸೊ ಇಷ್ಟು ಸ್ಟ್ರಾಂಗ್ ಆಗಿದ್ರು ಮಿಲಿಟರಿ ಬೇಸು ನಮ್ದು ಬ್ರಿಟಿಷ್ ಅವ್ರದ್ದು ಇಷ್ಟು ಸ್ಟ್ರಾಂಗ್ ಆಗಿದ್ರು ಯಾಕೆ ಭಾರತೀಯರು ಒಪ್ಕೋತಾ ಇಲ್ಲ, ನಾವ್ ಅಷ್ಟೊಂದು ವೀಕ್ ಆಗ್ಬಿಟ್ವಾ ಅನ್ನೋದು ಅವ್ರಿಗೆ ತಲೆಯಲ್ಲಿ ಬರುತ್ತೆ ಬ್ರಿಟಿಷ್ ಅವರಿಗೆ. ನಾವ್ ಇಷ್ಟು ಸ್ಟ್ರಾಂಗ್ ಆಗಿದ್ರು ಇವ್ರು ಒಪ್ತಾ ಇಲ್ವಲ್ಲ ಅಂತ ಅಲ್ಲಿ ಮತ್ತೆ ಇದಾಗುತ್ತೆ. ಸೊ ಬ್ರಿಟಿಷ್ ಹಾಗೂ ಭಾರತೀಯರ ನಡುವೆ ಗೊಂದಲಗಳು ಶುರು ಆಗುತ್ತೆ. ಎಲ್ಲಿ? ಮೀರಟ್ ಅಲ್ಲಿ. ಸೊ ನಾನ್ ಬ್ಯಾರಕ್ಪುರ್ ಈ ಕಡೆ ತೋರಿಸಿದ್ದು, ಇವಾಗ ಇಲ್ಲಿವರೆಗೂ ಬಂದಿದೆ ಅದು. ಆಯ್ತಾ? ಸೊ ಹಾಗೆ ನೋಡ್ತಾ ಇರಿ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ. ದ ಸೋಲ್ಜರ್ಸ್ ವ್ಯಾರ್ ಇಂಪ್ರಿಸನ್ ಬಿಕಾಸ್ ಅವ್ರು ಒಪ್ಪೋದಿಲ್ಲ. As a result, there was a revolt in Meerut. Indian soldiers rushed into the prison and released the soldiers jailed there. ಆಯ್ತಾ? ಸೊ ಯಾರನ್ನೆಲ್ಲ ಜೈಲ್ ಹಾಕಿದ್ರೋ ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾರೆ. This became the spark that led to the fire of the War of Independence. Later, the group of soldiers went to Delhi from Meerut. ಸೊ ಇಷ್ಟೆಲ್ಲ ಮಾಡಿದಕ್ಕೆ ಬ್ರಿಟಿಷ್ ಅವ್ರಿಗೆ ಕೋಪ ಬರುತ್ತೆ. ಸೊ ಅಲ್ಲಿ ಯುದ್ಧ ಆಗುತ್ತೆ. ಬಟ್ ಕೆಲವೊಂದು ಸೋಲ್ಜರ್ಸ್ ಮೀರಟ್ ಇಂದ ಇವಾಗ ಎಲ್ಲಿಗೆ ಬರ್ತಾರೆ? ಡೆಲ್ಲಿಗೆ ಬರ್ತಾರೆ. ಸೊ ಇವಾಗ ಡೆಲ್ಲಿಗೆ ಹೋಗೋಣ ನಾವು ಸೋಲ್ಜರ್ಸ್ ಜೊತೆ. ಎಸ್, ಸೊ ಇವಾಗ ಡೆಲ್ಲಿಗೆ ಬಂದಿದೀವಿ. ಸೊ ದೇ ಲೇಡ್ siege to the Red Fort and declared the Mughal king Bahadur Shah II as the emperor of India. ಸೊ ಇಲ್ಲಿ ಏನಾಗಿದೆ, ಇವಾಗ ಕಿಂಗ್ಲಿ ಸ್ಟೇಟಸ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ ಅಲ್ವಾ? ನಾವು ಸ್ಟಾರ್ಟಿಂಗ್ ಅಲ್ಲೇ ಪಾಲಿಟಿಕಲ್ ಕಾಸ್ ಅಲ್ಲಿ ನೋಡಿದ್ವಿ. ಬಟ್ ಇವಾಗ ಈ ಸೋಲ್ಜರ್ಸ್ ಎಲ್ಲ ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲ ನೀನ್ ರಾಜನಾಗ್ ಮತ್ತೆ ಕೂರ್ಲೇಬೇಕು, ಆ ಪಟ್ಟಕ್ಕೆ ನೀನ್ ಹೋಗ್ಲೇಬೇಕು ಅಂತ ಏನ್ ಮಾಡ್ತಾರೆ, ಮೊಘಲ್ ಕಿಂಗ್ ಯಾರು ಬಹದ್ದೂರ್ ಶಾ ಟೂನ ಅಲ್ಲಿ ಕೂರಿಸ್ಬಿಡ್ತಾರೆ, ಎಂಪರರ್ ಆಗಿ ರಾಜನಾಗ್ ಕೂರಿಸ್ಬಿಡ್ತಾರೆ. Protesting soldiers from different parts of India reached Delhi. Consequently, the protest became serious. It spread like wildfire to Kanpur and Jhansi. So ಅಲ್ಲಿ ಕೂರಿಸ್ತಾರೆ. ಕೂರ್ಸ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸರಿ ಇವಾಗ ನೀನ್ ಕೂತಿದ್ಯಾ, ಇವಾಗ ಬ್ರಿಟಿಷ್ ಅವ್ರಿಗೆ ಡೆಫಿನೆಟ್ಲಿ ಕೋಪ ಬರುತ್ತೆ ಇದನ್ನ ಅಂತ ಅನ್ಕೊಂಡು ಸೊ ಏನ್ ಮಾಡ್ತಾರೆ, ಅಲ್ಲಿನೂ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ. ಅಂಡ್ ಇದು ಸ್ಪ್ರೆಡ್ ಆಗೋದು ಹೇಗೆ? ಕಾನ್ಪುರ್ ಅಂಡ್ ಸ್ಪ್ರೆಡ್ ಆಗುತ್ತೆ ಎಲ್ಲೆಲ್ಲಿ? ಕಾನ್ಪುರ್ ಹಾಗೂ ಝಾನ್ಸಿಯಲ್ಲಿ. ಸೊ ಕಾನ್ಪುರ್ ಅಂಡ್ ಝಾನ್ಸಿಗೆ ಹೋಗೋಣ. ಓಕೆ, ಇನ್ ಕಾನ್ಪುರ್ ನಾನಾ ಸಾಹೇಬ್ ರೋಸ್ ಇನ್ ಪ್ರೊಟೆಸ್ಟ್. ತಾಟ್ಯಾ ಟೋಪೆ was his assistant. ಸೊ ನಾನಾ ಸಾಹೇಬ್ ಅಲ್ಲಿ ಜಾಸ್ತಿ ಬೆಂಬಲದವ್ರು ಆಗಿರ್ತಾರೆ, ಬಿಕಾಸ್ ಅವರು ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಪ್ರೊಟೆಸ್ಟ್ ನ ಅಂಡ್ ಎಂಕರೇಜ್ ಮಾಡ್ತಾರೆ. ಅಂಡ್ ಇವ್ರ ಕೆಳಗಡೆ ಇದ್ದಂತ ತಾತ್ಯಾ ಟೋಪೆ ಆಸ್ ಎ ಅಸಿಸ್ಟೆಂಟ್ ಇವ್ರು ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಇನ್ ಝಾನ್ಸಿ ರಿವೋಲ್ಟ್ ಟುಕ್ ಪ್ಲೇಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಕ್ವೀನ್ ಲಕ್ಷ್ಮೀಬಾಯಿ. When Kanpur fell into the hands of the British, Tatya Tope came to Jhansi to help the queen. ಸೊ ಇಲ್ಲಿ ನೀವು ನೋಡ್ಬೋದು ಪ್ರತಿ ಸತಿನೂ ಪ್ರತಿಯೊಬ್ರು ಟ್ರೈ ಮಾಡ್ತಾ ಇದ್ರೆ, ಬಟ್ ಅದು ಬ್ರಿಟಿಷ್ ಅವ್ರ ಕೆಳಗಡೆ ಹೋಗ್ತಾನೆ ಇದೆ. ಆಯ್ತಾ? ಸೊ ಇಲ್ಲಿ ಕೂಡ ಇಷ್ಟೆಲ್ಲ ಕಷ್ಟಪಟ್ಟರು ಕಾನ್ಪುರ್ ಅವ್ರ ಕೆಳಗಡೆ ಹೋಗ್ಬಿಡುತ್ತೆ. ಇವಾಗ ಹೆಂಗಿದ್ರು ಇವಾಗ ಬ್ರಿಟಿಷ್ ಅವ್ರು ಕಾನ್ಪುರ್ನ ವಶಪಡಿಸ್ಕೊಂಡಿದ್ದಾರೆ, ಸರಿ ನಾನು ಅಟ್ಲೀಸ್ಟ್ ಹೋಗ್ಬಿಟ್ಟು ಝಾನ್ಸಿಗೆ ಹೋಗ್ಬಿಟ್ಟು ಅವ್ರಿಗೆ ರಾಣಿಗೆ ಹೆಲ್ಪ್ ಮಾಡೋಣ ಅಂತ ತಾತ್ಯಾ ತೋಪೆ ಅವರು ಇಲ್ಲಿಗೆ ಬರ್ತಾರೆ. ಆಯ್ತಾ? ಸೊ ಇವಾಗ ಕಾನ್ಪುರ್ ಅವ್ರ ವಶಕ್ಕೆ ಹೋಗಿದೆ, ಝಾನ್ಸಿ ಇನ್ನ ಉಳ್ಕೊಂಡಿದೆ. ಆಯ್ತಾ? ಲಕ್ನೋ, the heat of the revolt was felt in Lucknow also. ಸೊ ಝಾನ್ಸಿ ಕಾನ್ಪುರ್ ಆದ್ಮೇಲೆ ಇವಾಗ ಲಕ್ನೋಗೂ ಆ ಒಂದು ಬಿಸಿ ತಾಕಿದೆ. ಆಯ್ತಾ? ಸೊ ಅಲ್ಟಿಮೇಟ್ಲಿ ಲಕ್ನೋ ವಾಸ್ ಟೇಕನ್ ಓವರ್ ಬೈ ದ ಬ್ರಿಟಿಷ್. ಸೊ ಲಕ್ನೋನ ಕೂಡ ಅವರ ಒಂದು ವಶಕ್ಕೆ ಪಡ್ಕೊಬಿಡ್ತಾರೆ. ದ ವಾರ್ ಸ್ಪ್ರೆಡ್ ಟು ದ ಸೌತ್ ಆಫ್ ದ ರಿವರ್ ಯಮುನಾ. ಅದೊಂದು ಅಚೀವ್ಮೆಂಟ್ ಆಯ್ತಾ ಮಕ್ಳು. ಸೊ ರಿವರ್ ಯಮುನಾ ಅಂದ್ರೆ ಅಲ್ಲಿ ಕೆಳಗಡೆವರೆಗೂ ಬರುತ್ತೆ, ರಿವರ್ ಯಮುನಾ ಕೆಳಗಡೆವರೆಗೂ. ಬಟ್ ಅದಾದ್ಮೇಲೆ ಇನ್ನ ಕೆಳಗಡೆಗೆ ಸ್ಪ್ರೆಡ್ ಆಗೋದಕ್ಕೆ ಆಗೋದಿಲ್ಲ. ಆಯ್ತಾ? ಸೊ ನೆಕ್ಸ್ಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ದ ವಾರ್ ಸ್ಪ್ರೆಡ್ ಇನ್ ದ ಸೌತ್ ಆಫ್ ರಿವರ್ ಯಮುನಾ. ಆಸ್ ಎ ರಿಸಲ್ಟ್ ದ ಸೋಲ್ಜರ್ಸ್ ಇನ್ ಝಾನ್ಸಿ ಫೆಲ್ಟ್ ಎಂಕರೇಜ್. ಓಕೆ, ಇಲ್ಲೋರ್ಗೂ ಬರ್ತಾ ಇದೆಯಲ್ಲ ಅಂತ ಅವರು ಎಂಕರೇಜ್ ಮಾಡ್ತಾ ಹೋಗ್ತಾರೆ. ದ ವಾರ್ ಸ್ಪ್ರೆಡ್ ಟು ದ ನಾರ್ತ್ ಆಫ್ ರಿವರ್ ಯಮುನಾ. ಆಸ್ ಎ ರಿಸಲ್ಟ್ ದ ಸೋಲ್ಜರ್ಸ್ ಇನ್ ಝಾನ್ಸಿ ಫೆಲ್ಟ್ ಎಂಕರೇಜ್.
ಅವರು ತುಂಬಾ ಉತ್ಸಾಹದಿಂದ ಇರ್ತಾರೆ ಝಾನ್ಸಿ ಸೋಲ್ಜರ್ಸು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೂ ವಾಸ್ ಎಂಗೇಜ್ಡ್ ಬೈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಡಿಕ್ಲೇರ್ಡ್ ಅ ವಾರ್ ಅಗೇನ್ಸ್ಟ್ ದ ಬ್ರಿಟಿಷ್. ಸೊ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಕೆಳಗಡೆ ಇವರು ಬರ್ತಾ ಇದ್ರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಬಿಕಾಸ್ ನಿಮ್ಗೆ ನೆನಪಿದೆಯಾ, ಅವರ ಈ ಫೋಟೋಸ್ ಎಲ್ಲ ನೋಡಿರ್ತೀರಾ, ವಿಡಿಯೋಸ್ ಎಲ್ಲೂ ನೋಡಿರ್ತೀರಾ, ಅವ್ರ ಸಾಕು ಮಗನ್ನ ಅವರು ಭುಜದ ಮೇಲೆ ಹಾಕೊಂಡು ಯುದ್ಧ ಮಾಡಿದ್ದೆಲ್ಲ. ಸೊ ಇವ್ರು ಬೇಸಿಕಲಿ ಈ ಒಂದು ಪಾಲಿಸಿ ಕೆಳಗಡೆ ಬರೋದ್ರಿಂದ ಅವ್ರಿಗೆ ಫಸ್ಟ್ ಆಫ್ ಆಲ್ ತುಂಬಾ ಕೋಪ ಆಯ್ತು. ಆ್ಯಂಡ್ ಇವಾಗ ಈ ಒಂದು ಇದು ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ ಅಲ್ವಾ. ಸೊ ಯುದ್ಧ ಅನ್ನೋದು ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ. ಸೊ ನಾನು ಏನಾದರೂ ಒಂದು ಮಾಡಲೇಬೇಕು ಅನ್ನೋದು ಅವ್ರಿಗಿತ್ತು. ಫಸ್ಟ್ ಆಫ್ ಆಲ್ ಇದಕ್ಕೆ ಕೋಪ ಆಯಿತು ಆ್ಯಂಡ್ ವಾರ್ ಕೂಡ ಆಗ್ತಾ ಇದೆ. ಎಸ್, ನಾನು ನನ್ನ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇರಬೇಕು ಅಂತ ಇವ್ರು ಅನ್ಕೋತಾರೆ. ಆಯ್ತಾ. ಸೊ ಅನ್ಕೊಂಡು ಯುದ್ಧ ಅನ್ನೋದನ್ನ ಮಾಡ್ತಾರೆ. So she tied her adopted son to her back, ನಾನು ಹೀಗಲೇ ಹೇಳ್ದೆ ಅಲ್ಲ, and fought in the war. So she took Gwalior under her control. ಗ್ವಾಲಿಯರ್ನ ಅವರ ಸ್ವಲ್ಪ ಮೇಲೆ ಇದೆ, ಝಾನ್ಸಿಗಿಂತ ಸ್ವಲ್ಪ ಮೇಲೆ ಇದೆ. ಸೊ ಅವರ ಒಂದು ವಶಕ್ಕೆ ಪಡ್ಕೋತಾರೆ. When the battle took place again with the British, ಏನಾಗುತ್ತೆ, the queen laid down her life. ಸೊ ಇವ್ರ ಸತ್ತ ಮೇಲೆ ಅಲ್ಲಿಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏನಿದೆ ಅದು ಕೊನೆಗಾಣುತ್ತೆ. ಆಯ್ತಾ. ಸೊ ಇವನ್ ಟುಡೇ ದ ಕ್ವೀನ್ ಆಕ್ಯುಪೈಸ್ ಅ ಪ್ರೈಡ್ ಆಫ್ ಪ್ಲೇಸ್ ಇನ್ ದ ಹಿಸ್ಟ್ರಿ ಆಫ್ ದಿ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಸೊ ಲಾಸ್ಟ್ವರೆಗೂ ಹೋರಾಟ ಮಾಡೋದು ಇವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಸೊ ಇಲ್ಲಿಗೆ ಕೊನೆಗಾಣುತ್ತೆ. ಆಯ್ತಾ. ಎಸ್, ಗೊತ್ತಾಯ್ತಲ್ಲ ಮಕ್ಕಳೇ, ಹೇಗೆ ಎರಪ್ಷನ್ ಆಯಿತು, ಹೇಗೆ ಸ್ಪ್ರೆಡ್ ಆಯಿತು ಅನ್ನೋದು ಇಷ್ಟೊತ್ತವರೆಗೂ ಕಲ್ತ್ವಿ. ನೆಕ್ಸ್ಟ್ ಬರೋದು ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದ ರಿವೋಲ್ಟ್. ನಾನು ಹೇಳ್ತಾ ಬರ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಲೈಕ್ ಇಲ್ಲಿಗೆ ಬಂದ್ರು, ಇಲ್ಲಿ ಸ್ಪ್ರೆಡ್ ಆಯಿತು, ಬಟ್ ಇದು ಬ್ರಿಟಿಷ್ ಅವ್ರ ವಶಕ್ಕೆ ಬೈತು, ಇದು ಬ್ರಿಟಿಷ್ ಅವರು ಲಕ್ನೋ, ಮೀರಟ್, ಕಾನ್ಪುರ್ ಈ ಥರ ಎಲ್ಲ ಹೇಳ್ಕೊ ಬರ್ತಾ ಇದ್ದೀನಿ ಅಲ್ವಾ. ಸೊ ಇದೆಲ್ಲ ಒಂಥರ ಫೇಲಿಯರೇ ಅಲ್ವಾ. ಸೊ ಯಾಕೆ ಫೇಲ್ ಆದ್ವಿ ನಾವು, ಯಾಕೆ 1857 ನಮ್ಗೆ ಯಾಕೆ ಫ್ರೀಡಮ್ ಸಿಗ್ಲಿಲ್ಲ ಹೋರಾಟ ಮಾಡಿದಾಗ? ಸೊ ಈ ಒಂದು ಫೇಲಿಯರ್ಸ್ ಏನು ಅನ್ನೋದನ್ನ ಇವಾಗ ನೋಡ್ತಾ ಹೋಗ್ತೀವಿ. ಓಕೆ. ಎಸ್, ದ ಮೂವ್ಮೆಂಟ್ ಡಿಡ್ ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ. ಆಯ್ತಾ. ಸೊ ಅದು ಅರ್ಧಕ್ಕೆ ನಿಂತೋಯ್ತು, ಕೆಳಗಡೆವರೆಗೂ ಬರಲಿಲ್ಲ, ಮೇಲೆ ಹೋಗ್ಲಿಲ್ಲ, ಈಸ್ಟಿಗೆ ಹೋಗ್ಲಿಲ್ಲ, ವೆಸ್ಟಿಗೆ ಹೋಗ್ಲಿಲ್ಲ, ಮಧ್ಯ ನಡೀತು, ಅಲ್ಲೇ ಮುಗೀತು. ಓಕೆನಾ. So this struggle was intended to protect the interest of few rather than getting freedom for the country. ನೋಡಿ, ಕೆಲವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬ್ರಿಟಿಷ್ ಅವ್ರಿಗೆ ತುಂಬಾ ಸಪೋರ್ಟ್ ಆಗಿದ್ರು ಮಕ್ಳೇ. ಸೊ ಇಲ್ಲಿ ಹೋರಾಟ ಮಾಡಿದವ್ರಿಗೆ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ ಆಗ್ಬಿಟ್ರು, ಅವರ ಒಂದು ಸ್ವಾರ್ಥನ ನೋಡ್ಕೊಳ್ಳೋದ್ರಲ್ಲಿ ಇದ್ರು. ಅದೊಂದು ಪಾಯಿಂಟ್ ಆಯ್ತು. ಇದು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಭಾರತೀಯರ ಬಗ್ಗೆ. ಸೊ ಭಾರತೀಯರಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ ಆಯ್ತು. ಅವರು ಒಂದು ಸ್ವಾರ್ಥ ನೋಡ್ಕೊಂಡು, ಇಲ್ಲ ಬ್ರಿಟಿಷ್ ಅವ್ರು ನಮ್ಗೆ ಏನಾದ್ರು ಮಾಡ್ತಾರೆ ಅಂತ ಕೆಲವರು, ಇಲ್ಲ ಬ್ರಿಟಿಷ್ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಕೆಲವರು. ಸೊ ಈ ತರ ಸಿಚುವೇಶನ್ಸ್ ಜಾಸ್ತಿ ಆಯ್ತು. ನೆಕ್ಸ್ಟ್, ಇನ್ಸ್ಟೆಡ್ ಆಫ್ ಬೀಯಿಂಗ್ ಆನ್ ಆರ್ಗನೈಸ್ಡ್ ಸ್ಟ್ರಗಲ್ ಇಟ್ ಎರಪ್ಟೆಡ್ ಡ್ಯೂ ಟು ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ಅಂದ್ರೆ ಬಿರಿ ರ್ಯಾಂಡಮ್ ಆಗಿ ಏನೋ ಒಂದು ಮಾಡ್ತಾ ಹೋದ್ರು ಬಿಟ್ರೆ ಕೂತ್ಕೊಂಡು ಪ್ಲಾನ್ಡ್ ಆಗಿ ಏನು ಮಾಡಕ್ ಹೋಗ್ಲಿಲ್ಲ ಅವರು. ಆತರ ಮಾಡಿದ್ರೆ ಬಹುಶಃ ನಮ್ಗೆ ಆವಾಗ್ಲೇ ಫ್ರೀಡಮ್ ಸಿಗ್ತಾ ಇತ್ತೇನೋ. ಆಯ್ತಾ. ಸೊ ರ್ಯಾಂಡಮ್ ಆಗಿ ಒಬ್ರು ಈ ಕಡೆ ಹೋದ್ರೆ ಇನ್ನೊಬ್ರು ಅವ್ರಿಗೆ ಹೇಳ್ದಿರ ಈ ಕಡೆಗೆ ಹೋಗೋದು. ಸೊ ತುಂಬಾ ಗೊಂದಲಗಳ ಸಿಚುವೇಶನ್ಸ್ ಆಗೋಗ್ತಾ ಇತ್ತು. ಆಯ್ತಾ. ಸೊ ಅದೊಂದು ಕಾರಣ. ಯೂನಿಟಿ ಅಮಾಂಗ್ ದ ಬ್ರಿಟಿಷ್ ಫೋರ್ಸಸ್ ಅಂಡ್ ದ ಲ್ಯಾಕ್ ಆಫ್ ಇಟ್ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್ ಆಲ್ಸೋ ಲೆಡ್ ಟು ದ ಫೇಲಿಯರ್. ಸೊ ಅವ್ರು ತುಂಬಾ ಒಗ್ಗಟ್ಟಾಗಿರ್ತಾ ಇದ್ರು ಬ್ರಿಟಿಷ್ ಅವರು, ಅಂಡ್ ಇಂಡಿಯನ್ ಸೋಲ್ಜರ್ಸ್ ಆ ಥರ ಇರ್ತಾ ಇರ್ಲಿಲ್ಲ. ಸೊ ಆ ಒಂದು ಕಾರಣ, ಅದು ಕೂಡ ಒಂದು ಕಾರಣ. ಆಯ್ತಾ. ಸೊ ಒಗ್ಗಟ್ಟಿನಲ್ಲಿ ಮಾಡಿದ್ರೆ ವರ್ಕ್ ಆಗ್ತಾ ಇತ್ತೇನೋ, ಬಟ್ ಆಗ್ಲಿಲ್ಲ. ಫಿಫ್ತ್ ಪಾಯಿಂಟ್, ದೇರ್ ವಾಸ್ ಎ ಲ್ಯಾಕ್. ಅಂದ್ರೆ ತುಂಬಾ ಕಮ್ಮಿ ಇತ್ತು. ಏನೆಲ್ಲ ಕಮ್ಮಿ ಇತ್ತು? ಅವ್ರೊಂದು ಸ್ಟ್ರಾಟಜಿ ಆಗಿರ್ಬೋದು, ಎಕ್ಸ್ಪರ್ಟೀಸ್ ಅಮಾಂಗ್ ದಿ ಸೋಲ್ಜರ್ಸ್. ಸೊ ಎಕ್ಸ್ಪರ್ಟೀಸ್ ಇರ್ಲಿಲ್ಲ. ಆಯ್ತಾ. ಎಫೆಕ್ಟಿವ್ ಲೀಡರ್ಶಿಪ್ ಇರ್ಲಿಲ್ಲ. ಯಾರು ಒಬ್ಬ ಲೀಡರ್ ಅಂತ ಯಾರು ಇರ್ಲಿಲ್ಲ, ಒಬ್ಬ ಗುರು ಅಂತ ಯಾರು ಇರ್ಲಿಲ್ಲ. ಆಯ್ತಾ. ಸೊ ಗುರಿ ಇತ್ತು, ಬಟ್ ಗುರು ಇರ್ಲಿಲ್ಲ. ಸೊ ಅದು ಗುರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಅದಿರ್ಲಿಲ್ಲ. ಒಂದು ಡಿಸಿಪ್ಲಿನ್ ಇರ್ಲಿಲ್ಲ, ಒಂದು ಡೈರೆಕ್ಷನ್ ಇರ್ಲಿಲ್ಲ. ಯಾವ ಒಂದು ಜಾಗದಲ್ಲಿ ಯಾವ ಒಂದು ದಿಕ್ಕಿನಲ್ಲಿ ಹೋಗ್ಬೇಕು, ಯಾರ ಹಿಂದೆ ಹೋಗ್ಬೇಕು. ಸೊ ಇದೆಲ್ಲ ಏನೂ ಇರ್ಲಿಲ್ಲ ಮಕ್ಳೇ. ಅರ್ಥ ಆಗ್ತಾ ಇದೆಯಾ? ಅಂಡ್ ಸೋಲ್ಜರ್ಸ್ ಎಕ್ಸ್ಪರ್ಟೀಸ್ ಕೂಡ ಇರ್ಲಿಲ್ಲ. ಅಂದ್ರೆ ಲೈಕ್ ಬ್ರಿಟಿಷ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟ್ರೈನಿಂಗ್ ಆಗಿರೋರು ಅಥವಾ ಜಾಸ್ತಿ ಚೆನ್ನಾಗಿ ವೆಪನ್ಸ್ನ ಯೂಸ್ ಮಾಡಕ್ ಬರೋರು. ಸೊ ಇದೆಲ್ಲಾನು ಕಮ್ಮಿ ಇದ್ರು ಈ ತರ ಸೆಟ್ ಆಫ್ ಸೋಲ್ಜರ್ಸ್ ಭಾರತೀಯರಲ್ಲಿ. ಸೊ ಹಾಗಾಗಿ ಅದು ಕೂಡ that is also a reason. Next, many provincial kings did not support the struggle because they were loyal to the British.
ಸೊ ಕಿಂಗ್ಸ್ ಯಾರಿದ್ರು, ರಾಜಗಳು ಯಾರಿದ್ರು, ಅಂದ್ರೆ ಚಿಕ್ಕ ಚಿಕ್ಕ ಪ್ರಾವಿನ್ಸಸ್ ರಾಜ್ಯಗಳು ಯಾರಿದ್ರು, ಸೊ ಅವರು ಸುಮಾರು ಜನ ಬ್ರಿಟಿಷ್ ಅವರ ಪರ ಆಗಿದ್ರು. ಸೊ ಅದೊಂದು ಕಾರಣ. ಸೊ ಲಾಸ್ಟ್ ಪಾಯಿಂಟ್ ನೋಡಿ, ದ ಪೀಪಲ್ ಲಾಸ್ಟ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದೇರ್ ಆರ್ಸನ್ ಆ್ಯಂಡ್ ಲೂಟಿಂಗ್. ಸೊ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಪ್ರಾಪರ್ಟೀಸ್ಗೆಲ್ಲ ಅಂದರೆ ಮನೆಗಳಿಗೆ, ಸೊ ಈ ಥರದ ಅವ್ರ ಅಂಗಡಿಗಳಿಗೆ ಇದಕ್ಕೆಲ್ಲ ಆರ್ಸನ್ ಅಂತ ಅಂದರೆ ಬೆಂಕಿ ಹಾಕ್ಬಿಡ್ತಾರೆ, ಆಯ್ತಾ. ಆ್ಯಂಡ್ ಅದನ್ನೆಲ್ಲ ಲೂಟ್ ಅವ್ರದ್ದೇನೇನಿತ್ತು ಆ ವಸ್ತುಗಳನ್ನೆಲ್ಲ ಲೂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇಷ್ಟೂ ನಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗ್ತಾ ಇಲ್ವಾ ಸೋಲ್ಜರ್ಸ್, ಸೈನಿಕರು ಅಂತ ಅಂದ್ಬಿಟ್ಟು ಭಾರತೀಯರಿಗೆ ಏನಾಗುತ್ತಪ್ಪ ಅಂತಂದ್ರೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಏನಿತ್ತು, ಅಂದ್ರೆ ಭಾರತೀಯರ ಸೋಲ್ಜರ್ಸ್ ಮೇಲೆ ಇದ್ದಂಥ ಕಾನ್ಫಿಡೆನ್ಸು ಕಾಮನ್ ಪೀಪಲ್ಗೆ ಇರೋದಿಲ್ಲ ಮಕ್ಳೇ. ಅವ್ರು ಬಂದು ಇವ್ರ ಮೇಲೆ ಇದು ಮಾಡಿ ಇವ್ರದೆಲ್ಲ ತೊಗೊಂಡು ಹೋಗ್ಬಿಟ್ಟು ಅದ್ರ ಜೊತೆಗೆ ಇವ್ರ ಪ್ರಾಪರ್ಟೀಸ್ಗೆಲ್ಲ ಬೆಂಕಿ ಹಾಕ್ಬಿಟ್ಟು ಹೋದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಾವು ಹೆಂಗೆ ನಂಬ್ಕೊಂಡಿರೋದು ಇವ್ರನ್ನ ಅಂತ ಕಾಮನ್ ಪೀಪಲ್ ಯಾರಿದ್ರು ಅವ್ರು ಯಾರನ್ನು ಭಾರತೀಯರ ಸೈನಿಕರ ಮೇಲೆ ನಂಬಿಕೆ ಇಡಲಿಲ್ಲ, ಆಯ್ತಾ. ಸೊ ಇವೆಲ್ಲನೂ ಫೇಲಿಯರ್ಗೆ ದಾರಿ ತೋರ್ತು. ಅಂಡರ್ಸ್ಟ್ಯಾಂಡ್? ಎಸ್. ಸೊ ಇದೆಲ್ಲ ಫೇಲಿಯರ್ಸ್ ಕೆಳಗಡೆ ಬರುವಂಥ ಪಾಯಿಂಟ್ಸ್. ಲಾಸ್ಟಿಗಿರೋದು ಎಫೆಕ್ಟ್ಸ್ ಆಫ್ ದ ರಿವೋಲ್ಟ್. ಅಂದರೆ ಇಷ್ಟೆಲ್ಲ ಆದಮೇಲೆ ಅದಕ್ಕೇನೋ ಒಂದು ಪರಿಣಾಮ ಅನ್ನೋದು ಬ್ರಿಟಿಷ್ ಅವ್ರು ಕೊಟ್ಟರು. ಆಯಿತು, ಇಷ್ಟೆಲ್ಲ ಮಾಡಿದ್ದೀರಾ, ನಾನು ಇದನ್ನು ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಅಂತ. ಸೊ ಅದೇ ಎಫೆಕ್ಟ್. ಏನು ಮಾಡ್ತಾರೆ ನೋಡೋಣ. The freedom struggle put an end to the administration of the East India Company and administration was taken over by Queen of England. ಸೊ ಇಲ್ಲಿಗೆ ಏನಾಯ್ತು, ನೀವು ಸುಮಾರು ಸತಿ ನಾನು ಹೇಳಿದ್ದೀನಿ, ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ಬಂದಿದೆ. ಸೊ 1857 ಅಂದರೆ ಈ ರಿವೋಲ್ಟ್ ಆಗೋವರೆಗೂ ಮಾತ್ರ ಈಸ್ಟ್ ಇಂಡಿಯಾ ಕಂಪನಿ ಕೆಳಗಡೆ ಭಾರತ ಇರುತ್ತೆ. ಅದಾದ್ಮೇಲೆ ಇಂಗ್ಲೆಂಡ್ ಕ್ವೀನ್ ಯಾರಿದ್ದಾರೆ ಸೊ ಅವರ ವಶಕ್ಕೆ ಬರುತ್ತೆ ಅಂತ ಅಲ್ವಾ. ಸೊ ಮತ್ತೆ ಆ ಪಾಯಿಂಟ್ ಹಾಕಿದ್ದೀವಿ. ಸೊ ಈಸ್ಟ್ ಇಂಡಿಯಾ ಕಂಪನಿಯವ್ರ ಕೆಳಗಡೆಯಿಂದ ಜವಾಬ್ದಾರಿಗಳು ಏನಿದೆ, ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಅದು ಕ್ವೀನ್ ಆಫ್ ಇಂಗ್ಲೆಂಡ್ಗೆ ಹೋಗುತ್ತೆ, ಆಯ್ತಾ. ಸೊ ದಿ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟೀಸ್ ವಾಸ್ ಹ್ಯಾಂಡೆಡ್ ಓವರ್ ಟು ದಿ ಸೆಕ್ರೆಟರಿ ಆಫ್ ಇಂಡಿಯನ್ ಅಫೇರ್ಸ್ ಇನ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಸೊ ಇವಾಗ ಈಸ್ಟ್ ಇಂಡಿಯಾ ಕಂಪನಿಯಿಂದ ಯಾರಿಗೆ ಕೊಡ್ತಾರೆ, ಬ್ರಿಟಿಷ್ ಪಾರ್ಲಿಮೆಂಟ್ ಅವ್ರಿಗೆ ಕೊಡ್ತಾರೆ, ಬ್ರಿಟಿಷ್ ಅವ್ರಿಗೆ ಕೊಡ್ತಾರೆ, ಕ್ವೀನ್, ಆಯ್ತಾ. ಸೊ ಅದ್ರ ಕೆಳಗಡೆ ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಇದೆ. ಇನ್ 1858 the Queen of England made a declaration. This declaration has been called India's Magna Carta. Magna Carta ಅಂತ ಅಂದ್ರೆ ಡಿಕ್ಲರೇಷನ್ ಮಕ್ಕಳ, ಅಂದ್ರೆ ಫೈನಲ್ ಡಿಸಿಷನ್. ಇದನ್ನ ಮೀರ್ಸೋರು ಯಾರು ಇರಬಾರ್ದು, ಇದು ನನ್ನ ಫೈನಲ್ ವರ್ಡ್ ತರ, ಅದು ಮ್ಯಾಗ್ನಾ ಕಾರ್ಟಾ. ಅಂಡ್ ಭಾರತೀಯರಿಗೋಸ್ಕರ ಮಾಡೋದಕ್ಕೆ ಅದನ್ನ ಇಂಡಿಯಾಸ್ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಸೊ ಈ ಒಂದು ಮ್ಯಾಗ್ನಾ ಕಾರ್ಟಾ ಕೆಳಗಡೆ ಏನೇನಿರುತ್ತೆ ಅಂತ ನೋಡೋಣ ಇವಾಗ. ನೋಡಿ, the British realized that peaceful rule was not possible without the support, trust and confidence of the ಇಂಡಿಯನ್ಸ್, ಆಯ್ತಾ. ಸೊ ಇವಾಗ ಭಾರತೀಯರಿಗೆ ನಂಬಿದ್ರೆ ಬ್ರಿಟಿಷ್ ಅವ್ರು ನಮಗೆ ಸಪೋರ್ಟ್ ಮಾಡಿದ್ರೇನೆ ನಾವ್ ಇಲ್ಲಿ ಉಳ್ಕೊಳಕ್ಕಾಗೋದು, ಇಲ್ಲಾಂದ್ರೆ ಇವ್ರು ಈ ಥರನೇ ತಿರುಗಿ ಬೀಳ್ತಾ ಇರ್ತಾರೆ, ನಮ್ಗೇನು ಮಾಡೋದಕ್ಕಾಗೋದಿಲ್ಲ ಅನ್ನೋದು ಬ್ರಿಟಿಷ್ ಅವ್ರಿಗೆ ಗೊತ್ತಾಯ್ತು, ಆಯ್ತಾ. ಪಾಯಿಂಟ್ ನಂಬರ್ 2, they gave the new route for to the Indian freedom movement and understood the inevitability of finding alternative routes to obtain freedom from the British. ಸೊ ಇವಾಗ ಏನಾಯ್ತಪ್ಪ ಅಂತಂದ್ರೆ ಎಲ್ಲಾರ್ಗು ಒಂದು ಸ್ವಲ್ಪ ನಂಬಿಕೆ ಅನ್ನೋದು ಬಂತು. ಸೊ ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಇನ್ನು ಮುಂದಕ್ಕೆ ನಮಗೆ ಫ್ರೀಡಮ್ ಅನ್ನೋದು ಸಿಗುತ್ತೆ, ನಾವು ಕರೆಕ್ಟಾಗಿ ಹೋರಾಟ ಮಾಡಿದ್ರೆ, ಕರೆಕ್ಟಾಗಿ ಈ ಫೇಲಿಯರ್ಸ್ ಕಾರಣಗಳೇನಿದೆ ಅದನ್ನೆಲ್ಲ ನಾವು ನೋಡಿಕೊಂಡು ಕರೆಕ್ಟಾಗಿ ನಾವು ಹೋರಾಟ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಫ್ರೀಡಮ್ ಅನ್ನೋದು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಲ್ಲೂ ಹುಟ್ಕೊಂತು, ಆಯ್ತಾ. ನೋಡಿ, ಇದು ಜಸ್ಟ್ ಐಕನ್ಸ್ ಹಾಕಿರೋದು ಮಕ್ಕಳೇ, ನಾನು ಹೇಳ್ಕೊಡ್ತೀನಿ. ದ ಫಾಲೋಯಿಂಗ್ ಪಾಯಿಂಟ್ಸ್ ವೇರ್ ಇನ್ಕ್ಲೂಡೆಡ್ ಇನ್ ಇಟ್. ಏನು ಫಾಲೋಯಿಂಗ್ ಪಾಯಿಂಟ್ಸ್ ನಾನು ಹೇಳ್ದೆ ಅಲ್ಲ, ಕೆಲವೊಂದು ಪಾಯಿಂಟ್ಸ್ ಇತ್ತು ಅಂತ. ಸೊ ಬ್ರಿಟಿಷ್ ಅವರಿಗೆ ಏನಪ್ಪಾ ಅಂತ ಅಂದ್ರೆ ನಮಗೆ ಇವ್ರು ಭಾರತೀಯರ ಸಪೋರ್ಟ್ ಇರಬೇಕು ಅಂತ ಅನ್ನಿಸ್ತು. ಭಾರತೀಯರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇವಾಗ ನಾವೇನಾದ್ರೂ ಮಾಡ್ಬೋದು ಅಂತ. ಸೊ ಇವೆರಡನ್ನ ಕಾರಣ ಆಗಿಟ್ಕೊಂಡು ಅವ್ರು ಮ್ಯಾಗ್ನಾ ಕಾರ್ಟಾದಲ್ಲಿ ಕೆಲವೊಂದು ಪಾಯಿಂಟ್ಸ್ ಹಾಕ್ತಾರೆ. ದ ಅಗ್ರಿಮೆಂಟ್ಸ್ ಮೇಡ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ವಿತ್ ದ ಕಿಂಗ್ಸ್ ವೇರ್ ಆಕ್ಸೆಪ್ಟೆಡ್. ಅದಕ್ಕೆ ನಾನು ಇದು ಹಾಕಿರೋದು. ಸೊ ಏನೇನು ಅಗ್ರಿಮೆಂಟ್ಸ್ ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪನಿ ರಾಜ್ಯಗಳ ಜೊತೆ ಅದನ್ನ ಓಕೆ ಫೈನ್ ಅಂತ ಮೂವ್ ಮಾಡ್ತಾರೆ, ಆಕ್ಸೆಪ್ಟ್ ಮಾಡ್ತಾರೆ. ಆಂಬಿಷಿಯಸ್ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಹ್ಯಾಡ್ ಟು ಬಿ ಗಿವನ್ ಅಪ್, ಆಯ್ತಾ. ಸೊ ಅದಕ್ಕೆ ಈ ಸಿಂಬಲ್ ಅಂದ್ರೆ ಸುಮ್ಮನೆ ಬೇರೆ ಇಲ್ಲ, ನನ್ಗೆ ಇದು ಬೇಕು, ಇದು ಬೇಕು, ಇದು ಬೇಕೇ ಬೇಕು, ನಂಗೆ ಭಾರತೀಯರಿಂದ ಈ ಜಾಗ ಬೇಕು ಅಂತ ಬ್ರಿಟಿಷ್ ಅವ್ರು ಆ ಒಂದು ಕಲ್ಪನೆಯಿಂದ ಹೊರಗಡೆ ಬರಬೇಕು. ಅದು ಬೇಕು, ಇದು ಬೇಕು, ಇಷ್ಟು ಬೇಕು, ಅಷ್ಟು ಬೇಕು, ಇದರಿಂದ ಹೊರಗಡೆ ಬರಬೇಕು ಅಂತ ಇರುತ್ತೆ. ಅಂಡ್ ಅದನ್ನ ಮಾಡ್ತೀವಿ ಅಂತ ಕೂಡ ಆವಾಗ ಬ್ರಿಟಿಷ್ ಅವ್ರು ಹೇಳ್ತಾರೆ. A stable government had to be provided to the Indians because
ಗವರ್ಮೆಂಟ್ ಅನ್ನೋದು ಯಾವಾಗ್ಲೂ ಬಯಾಸ್ಡ್ ಆಗೇ ಇತ್ತು. ಬ್ರಿಟಿಷ್ ಅವ್ರಿಗೆ ಮಾತ್ರ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು, ಭಾರತೀಯರಿಗಲ್ಲ. ಆಯ್ತಾ? ಸೊ ಈ ಒಂದು ಕಾರಣಕ್ಕೆ ಇಲ್ಲ ನಮ್ಗೆ ಒಂದು ಸ್ಟೇಬಲ್ ಗವರ್ಮೆಂಟ್ ಬೇಕು ನಮ್ಗೆ ಅಂತ ಇಂಡಿಯನ್ಸ್ನ ಕೇಳ್ತಾರೆ ಅಂಡ್ ಅದನ್ನ ಇನ್ಕ್ಲೂಡ್ ಮಾಡ್ತಾರೆ. ಆಯ್ತಾ? ದೇರ್ ವುಡ್ ಬಿ ಈಕ್ವಾಲಿಟಿ ಬಿಫೋರ್ ದ ಲಾ. ಈಕ್ವಾಲಿಟಿ ಬಿಫೋರ್ ದ ಲಾ ಅಂದ್ರೆ ಯಾರ ನಡುವೆ? ಬ್ರಿಟಿಷ್ ಹಾಗೂ ಭಾರತೀಯರ ನಡುವೆ ಇಬ್ಬರ ಮಧ್ಯೆನೂ ಈಕ್ವಾಲಿಟಿ ಇರಬೇಕು ಅಂತ ಹೇಳ್ತಾರೆ. ಆಯ್ತಾ? ಸೊ ದ ಗವರ್ಮೆಂಟ್ ವುಡ್ ಎಕ್ಸಿಬಿಟ್ ರಿಲಿಜಿಯಸ್ ಟಾಲರೆನ್ಸ್. ಸೊ ಅವರ ಒಂದು ಈ ಒಂದು ಸೆನ್ಸಿಟಿವ್ ವಿಷಯಕ್ಕೆ ನಾವು ತಲೆ ಹಾಕೋದಿಲ್ಲ ಅಂಡ್ ನಾಟ್ ಇಂಟರ್ಫಿಯರ್ ಇನ್ ರಿಲಿಜಿಯಸ್ ಮ್ಯಾಟರ್ಸ್ ಆಫ್ ದ ಕಂಟ್ರಿ ಅಂತಾನು ಹೇಳ್ತಾರೆ. ಆಯ್ತಾ? ಸೊ ಬೇಸಿಕಲಿ ಪೀಸ್ ನ ಮೇಂಟೈನ್ ಮಾಡ್ತೀವಿ ಅಂತ. ಸೊ ಇಷ್ಟು ಪಾಯಿಂಟ್ಸ್ ನಿಮ್ಗೆ ಕಾಣಿಸ್ಕೊಳ್ಳೋದು ಮ್ಯಾಗ್ನಾ ಕಾರ್ಟಾ ಅಲ್ಲಿ. ಅರ್ಥ ಆಯ್ತಾ? ಸೊ ಅಲ್ಟಿಮೇಟ್ಲಿ ಎಫೆಕ್ಟ್ ಈ ತರ ಇರುತ್ತೆ ಮಕ್ಳು. ಸೊ ಇದನ್ನ ಇವರು ಮಾಡೋದೇನೋ ಮಾಡ್ತಾರೆ, ಹೇಳೋದೇನೋ ಹೇಳ್ತಾರೆ. ಇದನ್ನ ಅವರು ಪಾಲಿಸ್ತಾರ ಬ್ರಿಟಿಷ್ ಅವರು ಇಲ್ವಾ ಅನ್ನೋದು ನಾವು ಮುಂದೆ ಬರುವಂತ ಒಂದು ಚಾಪ್ಟರ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಆಯ್ತಾ? ಎಸ್. ಸೊ ಇದು ಬಂದ್ಬಿಟ್ಟು ಎಫೆಕ್ಟ್ಸ್ ಆಫ್ ದ ರಿವೋಲ್ಟ್. ಅರ್ಥ ಆಯ್ತಲ್ಲ ಮಕ್ಳೇ? ಏನಾದ್ರು ಡೌಟ್ಸ್ ಇದೆಯಾ? ಎಸ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತೀವಿ. ಅಂಡ್ ಈ ಸಿಂಬಲ್ ಏನ್ ಸಿಂಬಲ್ ಇದು? ರೀಕಾಲ್ ಸಿಂಬಲ್. ಸೊ ಬೇಗ ಬೇಗ ಒಂದ್ಸತಿ ರೀಕಾಲ್ ಮಾಡ್ತಾ ಹೋಗ್ಬಿಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ನೀವು ನೋಡ್ಬೇಕಾಗಿರೋದು ಪಾಲಿಟಿಕಲ್ ಕಾಸಸ್. ಆಯ್ತಾ? ಸೊ ಪಾಲಿಟಿಕಲ್ ಕಾಸಸ್ ಕೆಳಗಡೆ ಎಷ್ಟು ಪಾಯಿಂಟ್ಸ್ ಇದ್ವು? ಟೋಟಲಿ 4 ಪಾಯಿಂಟ್ಸ್ ಅಲ್ವಾ? ಸೊ 4 ಪಾಯಿಂಟ್ಸ್ ನ ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ಒಂದ್ಸರಿ ನೋಡ್ಕೊಂಬಿಡಿ. ಸೊ ಫಸ್ಟ್ ಬರೋದೇ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಸೊ ಈ ಒಂದು ಪಾಲಿಸಿ ಕೆಳಗಡೆ ಬರುವಂತ ಪ್ರದೇಶಗಳು ಯಾವ್ದು? ಜೈಪುರ್, ಝಾನ್ಸಿ, ಉದಯ್ಪುರ್ ಹಾಗೂ ಸತಾರಾ. ನೆಕ್ಸ್ಟ್ ಪ್ರಿನ್ಸ್ಲಿ ಟೈಟಲ್ಸ್ ವರ್ ಕ್ಯಾನ್ಸಲ್ಡ್. ಯಾರ ಪ್ರಿನ್ಸ್ಲಿ ಸ್ಟೇಟ್ಸ್? ತಾಂಜೋರ್ ಹಾಗೂ ಕರ್ನಾಟಕ. ಕಿಂಗ್ಲಿ ಸ್ಟೇಟಸ್ ಸ್ಟ್ರಿಪ್ಡ್. ಆಯ್ತಾ? ಸೊ ಸ್ಟ್ರಿಪ್ಡ್ ಅಂತ ಅಂದ್ರೆ ತೆಗೆದ್ಬಿಟ್ಟಿರ್ತಾರೆ. ಸೊ ಯಾವ್ಯಾವ ಕಿಂಗ್ಸ್ ಬರ್ತಾರಲ್ಲಿ? ಮೊಘಲ್ ಸುಲ್ತಾನ್ಸು ಹಾಗೂ ನವಾಬ್ ಆಫ್ ಅವಧ್. ಆಯ್ತಾ? ಅಂಡ್ ಲಾಸ್ಟ್ ಅಲ್ಲಿ ಮೆನಿ ಸೋಲ್ಜರ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಬಿಕಾಸ್ ಈ ರಾಜರುಗಳೇ ಇಲ್ಲ ಅಂತಂದ್ರೆ ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಸೋಲ್ಜರ್ಸ್ಗೆ ಏನಾಗತ್ತಪ್ಪ ಅಂತಂದ್ರೆ ಉದ್ಯೋಗ ಅನ್ನೋದು ಹೋಗುತ್ತೆ, ನಿರುದ್ಯೋಗಿಗಳಾಗ್ತಾರೆ. ಆಯ್ತಾ? ಸೊ ಇದು ಪಾಲಿಟಿಕಲ್ ಕಾಸಸ್. ನೆಕ್ಸ್ಟ್ ಬರುವಂತ ಕಾಸ್ ಯಾವುದು? ಮಿಲಿಟರಿ ಕಾಸಸ್. ಸೊ ಇದ್ರ ಕೆಳಗಡೆ ಎಷ್ಟಿದೆ? 3 ಪಾಯಿಂಟ್ಸ್ ಇದೆ. ಪ್ಯಾಥೆಟಿಕ್ ಕಂಡೀಷನ್ಸ್. ಯಾರಿಗೆ? ಇಂಡಿಯನ್ ಸೋಲ್ಜರ್ಸ್ಗೆ ತುಂಬಾ ಹೀನಾಯವಾದಂತ ಸಿಚುವೇಶನ್ಸ್ ಇರುತ್ತೆ. ಬ್ರಿಟಿಷ್ ಆಫೀಸರ್ಸ್ ಹ್ಯಾಡ್ ಬೆಟರ್ ಸ್ಟೇಟಸ್, ಸ್ಯಾಲರಿ ಅಂಡ್ ಆಪರ್ಚುನಿಟೀಸ್, ಬಟ್ ಇಂಡಿಯನ್ ಸೋಲ್ಜರ್ಸ್ ಡಿಡ್ ನಾಟ್ ಹ್ಯಾವ್ ಎನಿ ಆಫ್ ಇಟ್. ಆಯ್ತಾ? ರಿಲಿಜಿಯಸ್ ಸೆಂಟಿಮೆಂಟ್ಸ್ ವೇರ್ ಹರ್ಟ್. ಇದ್ರಲ್ಲಿ ನೀವು 2 ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕು ಅಂತ ಹೇಳಿದೀನಿ. ಒಂದು, ಅವ್ರಿಗೆಲ್ಲರಿಗೂ ಸಮುದ್ರ ದಾಟಿ ಹೋಗಿ ಬೇರೆ ಒಂದು ದೇಶದಲ್ಲೇ ನೀವು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಅದೇ ಕಾರ್ಟ್ರೇಜ್ದು. ಸೊ ಫ್ಯಾಟ್ ಆಫ್ ಕೌ ಅಂಡ್ ಪಿಗ್. ಸೊ ಇವೆರಡು ನೀವು ನೆನ್ಪಿಟ್ಕೊಂಡಿರ್ಬೇಕು. ಅದು ಮಿಲಿಟರಿ ಕಾಸಸ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಎಕನಾಮಿಕ್ ಕಾಸಸ್ ಅಲ್ಲೂ 3 ಪಾಯಿಂಟ್ಸ್ ಇದೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಿಯನ್ ಗೂಡ್ಸ್ ಅಟ್ ಅ loss. Yes, so Indian goods at a loss and Indian workers were also at a loss because ಇಂಡಸ್ಟ್ರೀಸ್ ಅಂತ ಅಂದ್ರೆ ಮಷೀನ್ಸ್ ಬರುತ್ತೆ ಅಂಡ್ ಮನುಷ್ಯರು ಮಾಡೋಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದೆ ಅದು. ಸೊ ಅದು ಒಂದು ಕಾರಣ ಆಗುತ್ತೆ. ಜಮೀನ್ದಾರಿ ಸಿಸ್ಟಮ್ ಬಂದಾಗ ಮಿಡಲ್ ಮೆನ್ ಹಾಗೂ ಗವರ್ಮೆಂಟ್ಗೆ ಜಾಸ್ತಿ ದುಡ್ಡು ಹೋಗ್ತಾ ಇತ್ತು ಅಂಡ್ ರೈತ ಏನಾಗ್ತಾ ಇದೆ ಅಲ್ಲಿ? ಲಿಟ್ರಲಿ ಏನಾಗ್ತಾ ಇತ್ತು? ರೈತರು ಸಾಯ್ತಾ ಇದ್ರು ಬಿಕಾಸ್ ಅವರ ಕಂಡೀಷನ್ಸ್ ಅಷ್ಟು ಹೀನಾಯಕರವಾಗಿ ಆಗ್ಬಿಟ್ಟಿತ್ತು, ಮಾಡ್ಬಿಟ್ಟಿದ್ರು ಆತರ. ಆಯ್ತಾ? ಸೊ ಅದೊಂದು ಪ್ರಾಬ್ಲಮು. ಅಂಡ್ ಇನಾಮ್ ಕಮಿಷನ್, ಗಿಫ್ಟೆಡ್ ಲ್ಯಾಂಡ್ ವಾಸ್ ಟೇಕನ್ ಅವೇ ಬೈ ದ ಬ್ರಿಟಿಷ್. ಸೊ ರೈತರು ಕೊಟ್ಟಂತ ಗಿಫ್ಟೆಡ್ ಲ್ಯಾಂಡ್ಸ್ ಏನಿದೆ ಅದನ್ನ ಕೂಡ ನೀವು ನಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅದು ಎಕನಾಮಿಕ್ ಕಾಸಸ್. ಲಾಸ್ಟ್ ಆಗಿ ಬರೋ ಅಂಥದ್ದು ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಸೊ ಇಲ್ಲಿ ಕೂಡ ನಿಮ್ಗೆ 4 ಪಾಯಿಂಟ್ಸ್ ಇದೆ. ಸೊ ಇಲ್ಲಿ ಬೇಸಿಕಲಿ ನೀವು ಲಾ ಅಂಡ್ ಆರ್ಡರ್, ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀರಾ. ಸೊ ನ್ಯೂ ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್, ಇಂಗ್ಲಿಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್. ಸೊ ಆ ಥರ ಇಂಗ್ಲಿಷ್ನ ಅವರ ಒಂದು ಲ್ಯಾಂಗ್ವೇಜ್ ಆಗಿ ಮಾಡ್ಕೊಂಡಿದ್ದ ಕಾರಣ, ಸೊ ಅವ್ರಿಗೆ ಅನುಕೂಲವಾಗಿ ಮಾಡ್ಕೊಂಡಿದ್ದ ಕಾರಣ ಲೋಕಲ್ ಲ್ಯಾಂಗ್ವೇಜಸ್ ಗೊತ್ತಿರೋ ಅಂಥ ಭಾರತೀಯರಿಗೆ ಅದು ತುಂಬಾ ಕಷ್ಟ ಆಯಿತು. ದೇ ಕುಡೆಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಆ್ಯಂಡ್ ಬ್ರಿಟಿಷ್ ಜಡ್ಜ್ ಯಾರಿರ್ತಾರೆ, ಸೊ ಅವರು ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ವಿನಃ ಭಾರತೀಯರಿಗೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಆಯ್ತಾ? ಸೊ ಇವು ಕಾಸಸ್, ಕಾರಣಗಳು. ಗೊತ್ತಾಯ್ತಲ್ಲ? ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಈಸಿ ಆಗುತ್ತೆ. ಎಸ್. ಅಂಡ್ ಇಲ್ಲಿ ನೋಡ್ಬೋದು ಮಕ್ಳೇ, ನೀವು ನಾನು ಪ್ರತಿಯೊಂದು ಒಂದೊಂದು ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಗೊತ್ತಾಗ್ತಾ ಇದೆಯಾ ನಿಮ್ಗೆ ಪ್ರತಿಯೊಂದು ಪಾಯಿಂಟ್ ನ? ಬಟ್ ಇಲ್ಲಿ ಎಲ್ಲಾನು ಒಂದೇ ಸ್ಲೈಡ್ ಅಲ್ಲಿ ಹಾಕಿದೀನಿ. ಅರ್ಥ ಆಯ್ತಾ? ಸೊ ನಿಮ್ಗೆ ಈ ತರ ಒಂದು ಫ್ಲಾಶ್ ಕಾರ್ಡ್ಸ್ ಏನಿದೆ, ಇದು ಪ್ರತಿಯೊಂದು ಸತಿನೂ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಇನ್ ದ ಫಾರ್ಮ್ ಆಫ್ ಸ್ಲೈಡ್ಸ್ ಈ ತರ. ಸೊ ಅದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಮಕ್ಳೇ. ಸೊ ಇಡೀ ಕಾಸಸ್ ನ ಒಂದು ಸ್ಲೈಡ್ ಅಲ್ಲಿ ಹಾಕಿದೀನಿ ಇವಾಗ.
ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ರೀಕಾಲ್ ಅಂತ ಕೂಡ ಹೇಳೋದು, ರೈಟ್? ಎಸ್ ಎಸ್. ಸೊ ಎರಪ್ಷನ್ ಅಂಡ್ ರಿವೋಲ್ಟ್ ನೋಡ್ಬಿಡೋಣ. ಫಸ್ಟ್ ಬ್ಯಾರಕ್ಪುರ್ ಅಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೋಗುತ್ತೆ? ಮೀರಟ್. ಸೊ ಮೀರಟ್ ಅಲ್ಲಿ ಬ್ರಿಟಿಷ್ ಅವ್ರ ಆರ್ಮಿ ತುಂಬಾ ಸ್ಟ್ರಾಂಗ್ ಇರುತ್ತೆ, ಬಟ್ ಸ್ಟಿಲ್ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ರಿವೋಲ್ಟ್ ಆಗುತ್ತೆ ಅಂಡ್ ಸೈನಿಕರನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಬಟ್ ಬೇರೆ ಭಾರತೀಯರು ಹೋಗ್ಬಿಟ್ಟು ಅವ್ರನ್ನೆಲ್ಲ ಬಿಡಿಸಿದಾಗ ಕೆಲವೊಬ್ಬ ಸೋಲ್ಜರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಡೆಲ್ಲಿಗೆ ಬರ್ತಾರೆ ಅಲ್ಲಿಂದ. ಸೊ ಡೆಲ್ಲಿಗೆ ಬಂದ್ಮೇಲೆ ಎಲ್ಲಿಗೆ ಮತ್ತೆ ಇದಾಗುತ್ತೆ? ಝಾನ್ಸಿ ಹಾಗೂ ಕಾನ್ಪುರ್ಗೆ ಸ್ಪ್ರೆಡ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ? ಕಾನ್ಪುರ್ ಬಂದ್ಬಿಟ್ಟು ಬ್ರಿಟಿಷ್ ಅವರ ಒಂದು ಅಸ್ತಿತ್ವಕ್ಕೆ ಹೋಗುತ್ತೆ. ಝಾನ್ಸಿ ಇನ್ನು ಹಾಗೆ ಇರುತ್ತೆ. ನೆಕ್ಸ್ಟ್ ಸ್ಪ್ರೆಡ್ ಆಗೋದು ಲಕ್ನೌ. ನೆಕ್ಸ್ಟ್ ಸೌತ್ ಆಫ್ ರಿವರ್ ಯಮುನಾ ಅವ್ರಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಇದರಿಂದ ಮತ್ತೆ ಝಾನ್ಸಿ ಅಲ್ಲಿದ್ದಂಥ ಸೋಲ್ಜರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಎಂಕರೇಜ್ಮೆಂಟ್ ತರ ಆಗುತ್ತೆ, ಕಾನ್ಫಿಡೆನ್ಸ್ ತರ ಆಗುತ್ತೆ, ಸರಿ ನಾವು ಮುಂದುವರಿಬಹುದು ಅಂತ. ಸೊ ಆವಾಗ ಲಕ್ಷ್ಮೀಬಾಯಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಗ್ವಾಲಿಯರ್, ನಾನು ಹೇಳ್ದೆ ಅಲ್ಲ ಝಾನ್ಸಿಗಿಂತ ಸ್ವಲ್ಪ ಮೇಲೆ ಇದೆ ಗ್ವಾಲಿಯರ್ ಅಂತ, ಸೊ ಇದನ್ನ ಅವ್ರ ವಶ ಪಡಿಸ್ಕೋತಾರೆ. ಬಟ್ ಏನಾಗತ್ತಪ್ಪ ಅಂತಂದ್ರೆ ಇನ್ನೊಂದ್ಸತಿ ಬ್ರಿಟಿಷ್ ಅವ್ರ ಜೊತೆ ಫೈಟ್ ಮಾಡಕ್ ಹೋದಾಗ, ಯುದ್ಧ ಮಾಡಕ್ ಹೋದಾಗ ಅವರು ಪ್ರಾಣನ ಕಳ್ಕೊತಾರೆ. ಸೊ ಅಲ್ಲಿಗೆ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಎರಪ್ಷನ್ ಸ್ಪ್ರೆಡ್ ಏನಿದೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಷ್ಟೇ ಸ್ಪ್ರೆಡ್ ಆಗಿದ್ದು ಮಕ್ಕಳೇ, ಇನ್ನು ಜಾಸ್ತಿ ಸ್ಪ್ರೆಡ್ ಆಗ್ಲಿಲ್ಲ. ಸೊ ಫೇಲಿಯರ್ಗೆ ಅದು ಕಾರಣ, ಸ್ಪ್ರೆಡ್ ಆಗ್ಲಿಲ್ಲ ಇಡೀ ಭಾರತಕ್ಕೆ. ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೀಸನ್ಸ್ ಫಾರ್ ದ ಫೇಲಿಯರ್ ಆಫ್ ದ ರಿವೋಲ್ಟ್. ಸೊ ಫೇಲಿಯರ್ ಹೇಗಾಯ್ತು ಅಂತ ಪಾಯಿಂಟ್ಸ್ ಬರ್ದಿದ್ದೀನಿ ಇಲ್ಲಿ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ನೋಡಿ ಇಲ್ಲಿ ಎಲ್ಲ ಪಾಯಿಂಟ್ಸ್ ಒಂದು ಫ್ಲಾಶ್ ಕಾರ್ಡ್ ನಲ್ಲಿ ಹಾಕಿದೀವಿ. ಫಸ್ಟ್ ಬಂದ್ಬಿಟ್ಟು ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ, only protect the interests of a few rather than getting freedom of this country, and it was not an organized struggle. Lot of unity among the British forces and lack of it among the Indian soldiers, lack of strategy, expertise among soldiers, effective leadership, discipline and direction irlilla. So ade lack of strategy, etc etc. Many provincial kings were loyal to the British but not for the Indians. ಆಯ್ತಾ? So people lost confidence in the soldiers due to their arson and looting. So ಅರ್ಥ ಆಯ್ತಾ ಮಕ್ಕಳೇ? ಇದು ರೀಸನ್ಸ್ ಯಾಕೆ ನಾವು ಯುದ್ಧನ ಗೆಲ್ಲಕ್ ಆಗ್ಲಿಲ್ಲ ಅನ್ನೋದಕ್ಕೆ. ಸೊ ಇದು ಕೂಡ ಒಂದು ಫ್ಲಾಶ್ ಕಾರ್ಡ್ ಅಲ್ಲಿ ಒಂದು ಸ್ಲೈಡ್ ಅಲ್ಲಿ ಹಾಕಿದೀನಿ ನಿಮ್ಗೆ ಈಸಿ ಆಗಲಿ ಅಂತ. ಎಸ್. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ದ ರಿವೋಲ್ಟ್. ಸೊ ಇದು ಕೂಡ ಹಾಗೆ ಹಾಕಿದೀವಿ. Yes. So agreements made by the East India Company with the kings were accepted. So ಇದೆಲ್ಲ ನಿಮಗೆ ಬರೋ ಅಂತದ್ದು ಮ್ಯಾಗ್ನಾ ಕಾರ್ಟಾ ಕೆಳಗಡೆ. ಆಯ್ತಾ? So ambitious expansion plans had to be given up. A stable government had to be provided to Indians because ಪ್ರತಿ ಸತಿ biased ಆಗಿತ್ತು. There would be equality before the law. Government exhibit religious tolerance. ಅದು ತುಂಬಾ ಮುಖ್ಯ ಆಗಿತ್ತು. British realized that peaceful rule was not possible without the support, trust and confidence of the Indians, and this gave a new route to Indian freedom movement. So ಇವೆರಡು ಕಾರಣಗಳಿಂದ ಅವ್ರು ಏನ್ ಮಾಡ್ತಾರೆ? ಕ್ವೀನ್ ಆಫ್ ಇಂಗ್ಲೆಂಡ್ ಮ್ಯಾಗ್ನಾ ಕಾರ್ಟಾನ ಡಿಕ್ಲೇರ್ ಮಾಡ್ತಾರೆ. ಅಂಡ್ ಅದ್ರ ಕೆಳಗಡೆ ಬರುವಂತ ಪಾಯಿಂಟ್ಸ್ ಇಷ್ಟು, ರೈಟ್? ಇಷ್ಟೇ ಇರೋದು ಮಕ್ಕಳೇ. ಸೊ ಕಾರಣಗಳೇನು, ಹೇಗ್ ಸ್ಪ್ರೆಡ್ ಆಗ್ತಾ ಬಂತು, ಅದು ಹೇಗ್ ಫೇಲ್ಯೂರ್ ಆಯ್ತು, ಅಂಡ್ ಅದು ಹೇಗ್ ಕೊನೆಗಾಂಟು, ಎಫೆಕ್ಟ್ಸ್ ಏನು ಅಂತ ಅಷ್ಟೇ. ಅರ್ಥ ಆಯ್ತಾ? ಇಟ್ಸ್ ಜಸ್ಟ್ ಆಸ್ ಸಿಂಪಲ್ ಆಸ್ ದ್ಯಾಟ್ ಮಕ್ಕಳೇ. ಎಸ್. ಸೊ ಇವಾಗ ನೀವೆಲ್ಲರೂ ವೇಟ್ ಮಾಡ್ತಾ ಇರೋ ಅಂತ PYQP. ಸೊ PYQP ಸ್ಲೈಡ್ಸ್ಗೆ ಬಂದಿದ್ದೀವಿ. ಇದ್ರಲ್ಲಿ ಹೊಸ ವಿಷಯ ಏನಪ್ಪಾ ಇದು? ಆಕ್ಚುಲಿ PYQPs ಏನು ಹೊಸ ವಿಷಯ ಅಲ್ಲ. ಸೊ ಫಸ್ಟ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಮಾಡ್ಬೇಕಾದ್ರೆ PYQPs ನ ಕೂಡ ಇನ್ಕ್ಲೂಡ್ ಮಾಡಿದ್ವಿ. ಬಟ್ ಇವಾಗ ಯಾಕಿದು ಇನ್ನ ಹೊಸದಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ನಾವು ಕ್ವಿಜ್ ನ ಸ್ಟಾರ್ಟ್ ಮಾಡಿದೀವಿ ಅಲ್ವಾ? ಸೊ ನೀವು ಆಲ್ರೆಡಿ ನೋಡಿರ್ತೀರಾ, ಆನ್ಸರ್ಸ್ ಮಾಡಿರ್ತೀರಾ. ಸೊ ಈ ಕ್ವಿಜ್ ಏನಪ್ಪಾ ಅಂತಂದ್ರೆ PYQPs ಕೆಳಗಡೆ ಬರೋ ಅಂತ ಕ್ವೆಶನ್ಸ್ಗೆ ನೀವು ಆನ್ಸರ್ ಹೇಳ್ಬೇಕಾಗಿರುತ್ತೆ ಅಲ್ವಾ? ಅಂಡ್ ಆ ಆನ್ಸರ್ಸ್ ಕೊಡುವಂತ ಸಮಯ ಈಗ ಬಂತು, ರೈಟ್? ಎಸ್. ಸೊ ಕ್ವಿಜ್ ಅಲ್ಲಿ ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ಆಗಿ ನಿಮ್ಗೆ ಗೊತ್ತಿಲ್ಲ ಕ್ವಿಜ್ ಬಗ್ಗೆ ಅಂತಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಇಂದ ಡೆಫಿನೆಟ್ಲಿ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಕೇಳುವಂತ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ, ಅಂಡ್ ಎಸ್, ಸೊ ಎಕ್ಸಾಮ್ಗೆ ರೆಡಿ ಆಗಿ, ರೈಟ್? ಎಸ್. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಒನ್ ಆಫ್ ದ ಕಾಸಸ್ ಫಾರ್ ದ ಫೇಲ್ಯೂರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ದ ಫಾಲೋಯಿಂಗ್ ಇಸ್. ಇದು 1 ಮಾರ್ಕ್ ಜುಲೈ 2021 ಅಲ್ಲಿ ಕೇಳಿರೋದು. ಸೊ ಆಪ್ಷನ್ಸ್ ನೋಡಿ. ಇಟ್ ಸ್ಪ್ರೆಡ್ ಆಲ್ ಓವರ್ ದ ಕಂಟ್ರಿ. ಸ್ಪ್ರೆಡ್ ಆಯ್ತಾ? ಇಲ್ಲ ಅಲ್ವಾ? ಸೊ ನೀವು ಮ್ಯಾಪ್ ಅಲ್ಲೂ ನೋಡಿದೀರಾ, ಇಟ್ ಡಿಡ್ ನಾಟ್ ಸ್ಪ್ರೆಡ್ ಆಲ್ ಓವರ್ ದ ಕಂಟ್ರಿ.
ಸೊ ಇದು ಆಪ್ಷನ್ ಅಲ್ಲ. ಸೊ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆದಾಗ, ಕರೆಕ್ಟಾಗಿ ಆನ್ಸರ್ ಗೊತ್ತಿಲ್ಲ ಅಂತ ಅಂದಾಗ ಈ ಥರ ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡಿ, ಆಯ್ತಾ? ಸೊ ಅವಾಗ ನಿಮ್ಗೊಂದು ಆನ್ಸರ್ ಸಿಕ್ಕೇ ಸಿಗುತ್ತೆ. ಇಟ್ ವಾಸ್ ವೆಲ್ ಆರ್ಗನೈಸ್ಡ್ ರಿವೋಲ್ಟ್ ಆಗಿತ್ತಾ? ಇಲ್ಲ, ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ ಎರ್ರಾ ಬಿರ್ರಿಯಾಗಿ ಮಾಡ್ಕೊಂಡು ಹೋದ್ರು ಅಂತ. ಓಕೆ, ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್. ಇದು ಯಾಕೋ ಇರಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಒಂದೆರಡು ಡಾಟ್ ಹಾಕಿರ್ತೀನಿ. ಮೆನಿ ಇಂಡಿಯನ್ ಕಿಂಗ್ಸ್ ವರ್ ಡಿಸ್ಲಾಯಲ್ ಟು ದ ಬ್ರಿಟಿಷ್. ಹೌದಾ? ಇಲ್ಲ, ಮೆನಿ ಕಿಂಗ್ಸ್ ವರ್ ಡಿಸ್ಲಾಯಲ್ ಟು ಇಂಡಿಯನ್ಸ್ ಬಟ್ ನಾಟ್ ಬ್ರಿಟಿಷ್ ಪೀಪಲ್ ಅಲ್ವಾ? ಸೊ ದೇ ವರ್ ವೆರಿ ಲಾಯಲ್ ಟು ದ ಬ್ರಿಟಿಷ್. ಸೊ ಇದು ಕೂಡ ತಪ್ಪು. ಸೊ ಇವಾಗ ನಮಗೆ ನಾನು ಅನ್ಕೊಂಡಿದ್ದ ಆನ್ಸರ್ ಏನು? ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್, ರೈಟ್? ಸೊ ಇದೆ ಕರೆಕ್ಟ್ ಆನ್ಸರ್ ಆಯ್ತು. ಸೊ ಈ ಆನ್ಸರ್ನ ಯಾರ್ಯಾರು ಕಮೆಂಟ್ ಮಾಡಿದಿರೋ ಕೆಳಗಡೆ, ಅಥವಾ ಇದು ಕರೆಕ್ಟ್ ಆನ್ಸರ್ ಅಂತ ಯಾರ್ಯಾರು ಹೇಳಿದಿರೋ ಗೆದ್ರಿ. ಎಸ್, ಸೊ ಎಲ್ಲಾರ್ಗು ಚಪ್ಪಾಳೆ ಯಾರ್ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿದಿರೋ. ಸೊ ಸಿ, ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್. ಸೊ ಗುರಿ ಇತ್ತು ಅವ್ರಿಗೆ, ಆದ್ರೆ ಗುರು ಇರ್ಲಿಲ್ಲ. ಸೊ ಅವ್ರಿಗೆ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ದಟ್ ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ದ ಫೇಲಿಯರ್. ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ನೋಡೋಣ. ಎಸ್, ನೆಕ್ಸ್ಟ್ ಕ್ವೆಶನ್ ನೀವು ನೋಡ್ಬೋದು. ವಾಟ್ ರೂಮರ್ ಸ್ಪ್ರೆಡ್ ರಿಗಾರ್ಡಿಂಗ್ ದ ಎನ್ಫೀಲ್ಡ್ ರೈಫಲ್ ಕಾರ್ಟ್ರಿಜಸ್ ಡ್ಯೂರಿಂಗ್ 1857? ಅಂಡ್ ಇದು ಕೇಳಿರೋದು 1 ಮಾರ್ಕ್ಗೆ ಏಪ್ರಿಲ್ 2019 ಅಲ್ಲಿ. ರಿಗಾರ್ಡಿಂಗ್ ದ ಎನ್ಫೀಲ್ಡ್ ರೈಫಲ್ ಕಾರ್ಟ್ರಿಜಸ್. ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. ನಾನು ಇಷ್ಟೊತ್ತು ರಾಯಲ್ ಎನ್ಫೀಲ್ಡ್, ಸೊ ಅದರಲ್ಲಿರುವಂತ ಕಾರ್ಟ್ರಿಜಸ್. ಸೊ ಇಲ್ಲಿ ಎನ್ಫೀಲ್ಡ್ ರೈಫಲ್ ಕಾರ್ಟ್ರಿಜಸ್. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಬಟ್ ದ ಆನ್ಸರ್ ರಿಮೇನ್ಸ್ ದ ಸೇಮ್. ಸೊ ಏನ್ ರೂಮರ್ ಸ್ಪ್ರೆಡ್ ಆಯ್ತು? ಕಮೆಂಟ್ ಮಾಡಿ ಬೇಗ. ಯಾಕೆ ಯಾರು ಒಪ್ಲಿಲ್ಲ ಇಲ್ಲಿ ನಾವು ಮಾಡೋದಿಲ್ಲ, ಇದನ್ನ ಯೂಸ್ ಮಾಡೋದಿಲ್ಲ ಅಂತ? ಯಾಕೆ? ಎಕ್ಸಾಕ್ಟ್ಲಿ ನೋಡಿ, cartridges used in Enfield rifles were greased with the fat of cows and pigs. So ಅಲ್ಲಿ ಹಸು ಹಾಗೂ ಹಂದಿದು ಫ್ಯಾಟ್ ಹಾಕಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಯಾರು ಅದನ್ನ ಉಪಯೋಗಿಸೋದಿಲ್ಲ, ಕಾರ್ಟ್ರಿಜಸ್ ನ ಉಪಯೋಗಿಸೋದಿಲ್ಲ. ಸೊ ಈ ಆನ್ಸರ್ ಯಾರ್ಯಾರು ಬರ್ದಿದಾರೋ ಅವರೆಲ್ಲರೂ ಡೆಫಿನೆಟ್ಲಿ ಗೆದ್ರಿ. ಎಸ್. Next, what were the administrative causes for the uprising of 1857 revolt? So ಇದು 3 ಮಾರ್ಕ್ಸ್ಗೆ ಏಪ್ರಿಲ್ 2018 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್. ನೋಡಿ ಇಲ್ಲಿ, ವಾಟ್ ವೇರ್ ದ ಅಡ್ಮಿನಿಸ್ಟ್ರೇಟಿವ್ ಕಾಸಸ್, ಡೈರೆಕ್ಟ್ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ನಿಮ್ಗೆ ಕಾಸಸ್ ಅಲ್ಲಿ 4 ಕಾಸಸ್ ಇದೆ, ಅದ್ರಲ್ಲಿ ನಾವು 3ನೇ ಕಾಸ್ ಯಾವ್ದಿದ್ದು? ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಲ್ವಾ? ಸೊ ಡೈರೆಕ್ಟ್ ಆಗಿ ಅಲ್ಲಿ ಏನೇನ್ ಪಾಯಿಂಟ್ಸ್ ಇತ್ತೋ ಅದನ್ನ ಇಲ್ಲಿ ಇಳಿಸಿದ್ರೆ ಸಾಕು. ಡೈರೆಕ್ಟ್ ಕ್ವೆಶ್ಚನ್ ಇದು, ರೈಟ್? ಸೊ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಏನೇನಿದ್ವು? ಸೊ ಪ್ರತಿಯೊಂದ್ಸತಿನೂ ನೆನ್ಪಿಟ್ಕೊಳ್ಳಿ ಮಕ್ಳೆ, ಕ್ವೆಶ್ಚನ್ ನ ಬರೀರಿ. ದಿ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಫಾರ್ ದ ಅಪ್ರೈಸಿಂಗ್ ಆಫ್ 1857 ರಿವೋಲ್ಟ್ ಆರ್ ಅಂತ ಪಾಯಿಂಟ್ಸ್ ನ ಬರ್ಕೊಂಡು ಹೋಗಿ, ಆಯ್ತಾ? ಅಂಡ್ ಈ ಪಾಯಿಂಟ್ಸ್ ಕೂಡ ಅಷ್ಟೇ, ನೀವು ಹೇಗ್ ನೆನ್ಪಿಟ್ಕೊಂಡಿರ್ಬೇಕು ಅಂತಂದ್ರೆ, ನೀವು ನನ್ನ ಒಂದು ವಿಡಿಯೋಸ್ ನೋಡ್ತಾ ಬಂದ್ರೆ ಯೆಲ್ಲೋ ಹಾಗೂ ವೈಟ್ ಅಲ್ಲಿ ಇರುತ್ತೆ ಟೆಕ್ಸ್ಟ್ ಎಲ್ಲ. ಸೊ ಆ ಯೆಲ್ಲೋದಲ್ಲಿರೋದು ಹೈಲೈಟೆಡ್ ಪಾಯಿಂಟ್ಸ್. ಆ ಒಂದು ಹೈಲೈಟೆಡ್ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡು ನೀವು ಆಟ ಆಡ್ಬೋದು ಅದ್ರಲ್ಲಿ, ಆಯ್ತಾ? ಸೊ ಮೇನ್ ಪಾಯಿಂಟ್ಸ್ ನೆನ್ಪಿಟ್ಕೊಂಡಿರಿ. ಇಲ್ಲಿ ನೋಡಿ, ದ ಬ್ರಿಟಿಷ್ ಬ್ರಾಟ್ ಇನ್ ಟು ಫೋರ್ಸ್ ನ್ಯೂ ಸಿವಿಲ್ ಹಾಗೂ ಕ್ರಿಮಿನಲ್ ಲಾಸ್, ಅಂಡ್ ಇದು ಅಪ್ಲಿಕೇಬಲ್ ಓನ್ಲಿ ಫಾರ್ ಇಂಡಿಯನ್ಸ್. ಸೊ ಇದು ಕೀ ಪಾಯಿಂಟ್ಸ್ ಆಗಿರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇಂಗ್ಲಿಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ಸ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಕೋರ್ಟ್ ಅಲ್ಲಿ ಪ್ರಾಮಿನೆಂಟ್ ಆಯ್ತು. ಲೋಕಲ್ ಲ್ಯಾಂಗ್ವೇಜಸ್ಗೆ ಯಾವುದೇ ತರ ಅವ್ರಿಗೆ ಸಂಬಂಧನೂ ಇಲ್ಲ ಅನ್ನೋ ತರ ಇದ್ರು ಬ್ರಿಟಿಷ್ ಅವರು. ಮೋಸ್ಟ್ ಆಫ್ ದ ಟೈಮ್ ದ ಬ್ರಿಟಿಷ್ ಜಡ್ಜಸ್ ಫೇವರ್ಡ್ ಯಾರಿಗೆ? ಬ್ರಿಟಿಷ್ ಅವ್ರಿಗೆ. ಸೊ ಅದು ಕೀ ಪಾಯಿಂಟ್ಸ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ, ದ ಕಾಮನ್ ಪೀಪಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಈ ಒಂದು ಹೊಸ ರೂಲ್ಸ್, ಆಯ್ತಾ? ಸೊ ಈ ತರ ಕೀ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿದ್ರೆ ಈಸಿ ಆಗುತ್ತೆ. ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಅರ್ಥ ಆಯ್ತಾ? ಅಂಡ್ ಇದು ಕೇಳಿರೋದು 3 ಮಾರ್ಕ್ಸ್ಗೆ. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್, ಹೌ ಡು ಯು ಪ್ರೂವ್ ದಟ್ ದ ಕಂಡೀಷನ್ಸ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವರ್ ಪ್ಯಾಥೆಟಿಕ್? ಸೊ ಇದು ಕೂಡ 3 ಮಾರ್ಕ್ಸ್, ಏಪ್ರಿಲ್ 2019 ಅಲ್ಲಿ ಕೇಳಿರೋ ಅಂತ ಕ್ವೆಶ್ಚನ್. ನೋಡಿ ಇಲ್ಲಿ, ಹೌ ಡು ಯು ಪ್ರೂವ್ ದ ಕಂಡೀಷನ್ಸ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವರ್ ಪ್ಯಾಥೆಟಿಕ್? ಸೊ ಇಲ್ಲಿ ಏನ್ ಬರಿಬೇಕು ನೀವು? ಇಂಡಿಯನ್ ಆರ್ಮಿ, ಇಂಡಿಯನ್ ಸೋಲ್ಜರ್ಸ್, ಇದೆಲ್ಲ ಯಾವ್ದ್ರ ಕೆಳಗಡೆ ಬರುತ್ತೆ? ಬ್ರಿಟಿಷ್ ಅವ್ರು ನಾನು ಹೇಳಿದ್ದೆ ಅಲ್ವಾ, ಉಳಿದವರು ಕಂಡಂತೆ, ಆ ಸ್ಲೈಡ್ ಅಲ್ಲಿ ಹೇಳಿದ್ದೆ ಅಲ್ವಾ? ಬ್ರಿಟಿಷ್ ಅವ್ರು ಏನ್ ಅನ್ಕೋತಾರೆ ಈ ಒಂದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನ? ಸಿಪಾಯಿ ಮ್ಯೂಟಿನಿ. ಸಿಪಾಯಿ ಅಂತ ಅಂದ್ರೆ
ಮಿಲಿಟರಿ, ವೆರಿ ಗುಡ್. ಸೊ ಇಂಡಿಯನ್ ಸೋಲ್ಜರ್ಸ್, ಇಂಡಿಯನ್ ಆರ್ಮಿ ಅಂತ ಬಂದಿದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ಮಿಲಿಟರಿ ಕಾಸಸ್. ಎಕ್ಸಾಕ್ಟ್ಲಿ. ಸೊ ಆ ಮಿಲಿಟರಿ ಕಾಸಸ್ ಏನ್ ಬರುತ್ತೆ ಅದನ್ನ ಬರೆದ್ರೆ ಸಾಕು, ರೈಟ್? ನೋಡಿ ಇಲ್ಲಿ, the condition of the Indian soldiers in the British army was pathetic. Yes, it was pathetic. ಯಾಕೆ? The status, salary and opportunities for the promotion that British soldiers enjoyed were not given to Indian soldiers. ನೋಡಿ, salary, status, opportunities ಇದ್ಯಾರು not given to Indian soldiers. Key points. The religious sentiments were hurt. Nodi, religious sentiments of the Indian soldiers were disturbed when they were forced to cross the oceans to serve on foreign land. ಅರ್ಥ ಆಯ್ತಾ? ಸೊ ಈ ತರ ಕೀ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, the economic changes of the time were responsible for the 1857 revolt. How? ಸೊ ಇದು ಟೆಕ್ಸ್ಟ್ ಬುಕ್ ಕ್ವೆಶ್ಚನ್, ಅಥವಾ ಇದನ್ನ ಬೇರೆ ರೀತಿಯಲ್ಲೂ ಕೇಳಿದ್ದಾರೆ 3 ಮಾರ್ಕ್ಸ್ಗೆ ಏಪ್ರಿಲ್ 2019 ಅಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ರ ಮಕ್ಕಳೇ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಜಾಸ್ತಿ ಸತಿ ರಿಪೀಟ್ ಆಗಿದೆ, ಆಯ್ತಾ? ಸೊ ಹೌ ಡಿಡ್ ದ ಎಕನಾಮಿಕ್ ಪಾಲಿಸೀಸ್ ರಿಸಲ್ಟ್ ಇನ್ ದ ಮ್ಯೂಟಿನಿ ಆಫ್ ದಿ 1857 ರಿವೋಲ್ಟ್? ಸೊ ಇಲ್ಲಿ ಕೂಡ ನಿಮ್ಗೆ ಈಸಿಯಾಗಿ ಎಕನಾಮಿಕ್ ಚೇಂಜಸ್ ಅಥವಾ ಎಕನಾಮಿಕ್ ಪಾಲಿಸೀಸ್ ಅಂತ ಅಂದ್ರೆ ಇವೆರಡು ವರ್ಡ್ಸ್ ಎಕನಾಮಿಕ್ ಅಂತ ನಿಮ್ಗೆ ಕೇಳಿಸದೆ ಕಾಸಸ್ ಅಲ್ಲಿ ಮಕ್ಕಳೇ. ಸೊ ಚೇಂಜಸ್ ಅಥವಾ ಪಾಲಿಸೀಸ್ ಏನಾಗಿದ್ರು ನಿಮಗ್ ನೆನಪಾಗ್ಬೇಕಾಗಿರೋದು ಒಂದೇ ಪಾಯಿಂಟ್, ಎಕನಾಮಿಕ್ ಕಾಸಸ್, ಆಯ್ತಾ? ಸೊ ಆ ಎಕನಾಮಿಕ್ ಕಾಸಸ್ ಇಲ್ಲಿ ಆನ್ಸರ್ ಆಗುತ್ತೆ. ಎಸ್, ಸೊ ಇಲ್ಲಿ ಕೀ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ತಾ ಹೋಗಿದ್ದೀನಿ. ಸೊ ಎಲ್ಲೋ ಅಲ್ಲಿರೋದು ಕೀ ಪಾಯಿಂಟ್ಸ್, ಇದನ್ನ ನೀವು ನೆನ್ಪಿಟ್ಕೊಂಡಿದ್ರೆ ಸಾಕು. ಸೊ ಇಷ್ಟೆಲ್ಲ ಯಾರು ಕೆಳಗಡೆ ಕಮೆಂಟ್ಸ್ ಮಾಡ್ತಾ ಇದ್ರು, ಈ ಒಂದು ಹೈಲೈಟೆಡ್ ಪಾಯಿಂಟ್ಸ್ ನಾನು ಏನ್ ಹೇಳ್ತಾ ಇದೀನಿ ಅದನ್ನ ನೀವು ಬರ್ದಿದ್ರು ಸಾಕು, ನೀವು ಗೆದ್ರಿ. ಎಸ್, ಸೊ ಇಲ್ಲಿ ನೋಡಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್, ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್ suffered heavily. ಆಯ್ತಾ? England, instead of being a trading country, became a hub of industries and Indian craftsmen became unemployed. ಸೊ ಇಂಡಿಯನ್ ಗೂಡ್ಸ್ ಗಾಗಿರ್ಬೋದು ಅಥವಾ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗಾಗಿರ್ಬೋದು, ಎರಡಕ್ಕೂ ನಷ್ಟ ಆಯ್ತು. Primarily, the textile and wool industries became sick and people lost their jobs. The cottage industries too suffered a death blow. The British, ನೋಡಿ ಮಕ್ಕಳೇ, ನಾನು ಒಂದು ಹೇಳ್ತೀನಿ, ನೀವು ಸಫರ್ಡ್ ಅ ಡೆತ್ ಬ್ಲೋ ಈ ತರ ವರ್ಡ್ಸೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಆಯ್ತಾ? ನಿಮ್ಗೆ ಏನ್ ಸಿಂಪ್ಲೆಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಬರೋದ್ರು ಸಾಕು, ಬಟ್ ಪಾಯಿಂಟ್ಸ್ ಬರೀರಿ, ಎಸ್ಪೆಷಲಿ ಈ ಎಲ್ಲೋದಲ್ಲಿ ಹೈಲೈಟ್ ಮಾಡಿರೋ ಪಾಯಿಂಟ್ಸ್ ಬರೀರಿ ಸಾಕು, ಓಕೆನಾ? Yes, the British imposed a heavy tax on the sale of Indian goods in England. Because of the zamindari system, the landlords, acting as commission agents between the government and the farmers, exploited the farmers. The right given to the taluks to collect the tax was withdrawn. An Inam commission was appointed and all the gifted lands, and the Inam lands were asked back, were taken back. Due to this, the farmers felt insulted and experienced many financial problems. This too led to the revolt of farmers against the government. So, ಏನೇನ್ ಪಾಯಿಂಟ್ಸ್ ಇದೆಯೋ ಅಷ್ಟು ಪಾಯಿಂಟ್ಸ್ ಇಲ್ಲಿ ಬರೀಬೇಕು ನೀವು ಮಕ್ಕಳೇ. ಎಸ್, ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಗ್ಯಾರಂಟಿ ನಿಮಗೆ ಕೊಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇದೆಲ್ಲ ಯಾವ್ದ್ರ ಕೆಳಗಡೆ ಬರುತ್ತೆ? ಎಕನಾಮಿಕ್. ಸೊ ಎಕನಾಮಿಕ್ ಅಂದ್ರೆ ಆರ್ಥಿಕವಾಗಿ ಯಾರ್ಯಾರೆಲ್ಲ ಪ್ರಾಬ್ಲಮ್ಸ್ ನ ಅನುಭವಿಸಿದಾರೋ ಅವ್ರ ಬಗ್ಗೆ ಎಲ್ಲ ನೀವು ಇಲ್ಲಿ ಬರೀತಾ ಹೋಗ್ಬೇಕು. ಸೊ ಇಂಡಸ್ಟ್ರೀಸ್ ಇಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವ್ರಿಗೆಲ್ಲ ನಷ್ಟ ಆಗುತ್ತೆ, ಫಾರ್ಮರ್ಸ್ಗೆ ನಷ್ಟ ಆಗುತ್ತೆ, ಇನಾಮ್ ಕಮಿಷನ್ ಅನ್ನೋದು ಬರುತ್ತೆ, ಟ್ಯಾಕ್ಸಸ್ ಜಾಸ್ತಿ ಆಗುತ್ತೆ. ಸೊ ಈ ತರ ಪಾಯಿಂಟ್ಸ್ನೆಲ್ಲ ನೀವು ಬರಿಬೇಕು. ಎಕನಾಮಿಕ್, ಅದಕ್ಕೆ ವರ್ಡ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಕನಾಮಿಕ್ ಅಂದ್ರೆ ಆರ್ಥಿಕವಾಗಿ ದುಡ್ಡಿನ ಸಮಸ್ಯೆ ಯಾರ್ಯಾರಿಗಾಯ್ತು, ಸೊ ಅದನ್ನ ನೀವು ಬರಿತಾ ಹೋಗ್ಬೇಕಿಲ್ಲಿ. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಯಾರು ಬರ್ದಿದ್ರೋ ಕೀ ಪಾಯಿಂಟ್ಸ್ ಎಲ್ಲ ಟೈಪ್ ಮಾಡಿ ಅಂತ ನಾನು ಹೇಳ್ತಲ್ಲ. ಸೊ ಕೀ ಪಾಯಿಂಟ್ಸ್ ಯಾರ್ಯಾರು ಬರ್ದಿದಾರೋ ಕರೆಕ್ಟ್ ಆಗಿ ಅವ್ರಿಗೆ ಒಂದು ಚಪ್ಪಾಳೆ. ಎಸ್, ಲಿಸ್ಟ್ ಆಫ್ ದ ರೀಸನ್ಸ್ ದಟ್ ಲೆಡ್ ಟು ದ ಫೇಲ್ಯೂರ್ ಆಫ್ ದ ಮ್ಯೂಟಿನಿ. ಸೊ ಇದು ಮತ್ತೆ ಡೈರೆಕ್ಟ್ ಕ್ವೆಶ್ಚನ್. ಫೇಲ್ಯೂರ್ಸ್ ಪಾಯಿಂಟ್ಸ್ ಏನೇನಿದೆ ಅದನ್ನ ಬರಿಬೇಕು. ಟೆಕ್ಸ್ಟ್ ಬುಕ್ ಕ್ವೆಶ್ಚನ್. ಅಥವಾ ವಾಟ್ ವರ್ ದ ಕಾಸಸ್ ಆಫ್ ದ ಫೇಲ್ಯೂರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿ ಕೇಳಿದ್ದಾರೆ. 3 ಮಾರ್ಕ್ಸ್ ಜುಲೈ 2020 ಅಲ್ಲಿ. ಸೊ ಇದು ಕೂಡ ನಿಮ್ಗೆ ಡೈರೆಕ್ಟ್ ಆಗೇ ಇದೆ, ಅಂತ ಕಷ್ಟ ಏನಿಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಫೇಲಿಯರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? 3 ಮಾರ್ಕ್ಸ್ ಏಪ್ರಿಲ್ 2022 ಅಲ್ಲಿ ಕೇಳಿರೋದು, ಆಯ್ತಾ? ಸೊ ಫೇಲಿಯರ್ಸ್ ಏನಿದೆ ಅನ್ನೋದನ್ನ ನೀವು ಬರಿತಾ ಹೋಗ್ಬೇಕು. ಸೊ ಫೇಲಿಯರ್ಸ್ ಏನಿದೆ ಅಂತ ಬರಿತಾ ಹೋಗ್ಬೇಕು. ಫಸ್ಟ್ ನಾನು ಹೇಳ್ದೆ
ಆನ್ಸರ್ ಆ ಲೈನ್ ನೀವು ಬರೀಲೇಬೇಕು. ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ 1857 ಫೇಲ್ ಡ್ಯೂ ಟು ವೇರಿಯಸ್ ರೀಸನ್ಸ್. ಇದು ಯೆಲ್ಲೋದಲ್ಲಿ ಹೈಲೈಟ್ ಆಗಿರೋ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಓದ್ಕೊಂಡು ಹೋಗ್ತೀನಿ. ನಾಟ್ ಸ್ಪ್ರೆಡ್ ದ ಹೋಲ್ ಕಂಟ್ರಿ, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಫ್ಯೂ ರಾದರ್ ದ್ಯಾನ್ ಗೆಟಿಂಗ್ ಫ್ರೀಡಮ್. ಆಯ್ತಾ? ಇಟ್ ವಾಸ್ ಬೇಸಿಕಲಿ ಆನ್ ಆರ್ಗನೈಸ್ಡ್ ಸ್ಟ್ರಗಲ್ ಆಗಿರಲಿಲ್ಲ ಅದು. ಇಟ್ ಎರಪ್ಟೆಡ್ ಡ್ಯೂ ಟು ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ದಿ ಯೂನಿಟಿ ಅಮಾಂಗ್ ದ ಬ್ರಿಟಿಷ್ ಫೋರ್ಸಸ್ ವೇರ್ ಮೋರ್ ಕಂಪೇರ್ಡ್ ಟು Indian army, ಆಯ್ತಾ, Indian soldiers. Lack of strategy, expertise among soldiers, effective leadership, discipline and direction. Many provincial kings on account of their loyalty to the British did not support any of the Indians ಇಲ್ಲಿ. ಸೊ ನೀವು ನೋಡ್ಬೋದು, ನಾನು ವರ್ಡ್ಸ್ ಚೇಂಜ್ ಮಾಡ್ತಾ ಇದ್ದೀನಿ, ಆಯ್ತಾ. ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ, ಯಾವ್ದು ಈಸಿ ಆಗುತ್ತೋ ನೀವು ಅದನ್ನ ಬರಿತಾ ಹೋಗ್ಬೋದು. ಮೇನ್ ಆಗಿ ಪಾಯಿಂಟ್ ವಿಷಯ ಇರ್ಬೇಕಷ್ಟೇ ಮಕ್ಕಳೇ ಅಲ್ಲಿ, ಆಯ್ತಾ. ದ ಪೀಪಲ್ ಲಾಸ್ಟ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದೇರ್ ಆರ್ಸನ್ ಅಂಡ್ ಲೂಟಿಂಗ್. ಸೊ ಪ್ರಾಪರ್ಟೀಸ್ಗೆ ಬೆಂಕಿ ಹಾಕೋದ್ರಿಂದ ಅಂಡ್ ಅವ್ರ ಹತ್ರ ಇದ್ದಿದ್ದೆಲ್ಲ ಅವರ ವಶಪಡಿಸ್ಕೊಂಡಿದ್ದಕ್ಕೆ ಅಂದ್ರೆ ಬ್ರಿಟಿಷ್ ಅವರು ಭಾರತೀಯರ ಹತ್ರ ಇದ್ದಿದ್ದೆಲ್ಲ ಲೂಟ್ ಮಾಡಿದ್ದಕ್ಕೆ, ಆಯ್ತಾ. ಸೊ ಇದೆಲ್ಲ ಅವ್ರ ಏನಾಗುತ್ತಪ್ಪ ಅಂತಂದ್ರೆ ಕಾಮನ್ ಪೀಪಲ್ ದೇ ಸ್ಟಾಪ್ಡ್ ಬಿಲೀವಿಂಗ್, ಆಯ್ತಾ, ಯಾರನ್ನ, ಭಾರತೀಯರನ್ನೇ. ಸೊ ಭಾರತೀಯರ ಸೋಲ್ಜರ್ಸ್ನ ಬಿಲೀವ್ ಮಾಡೋದಕ್ಕೆ ಸ್ಟಾಪ್ ಮಾಡ್ತಾರೆ. ಸೊ ಅವೆಲ್ಲ ಫೇಲ್ಯೂರ್ಸ್ಗೆ ಕಾರಣ ಆಗುತ್ತೆ, ರೈಟ್? ಎಸ್. ಯಾ, ಸೊ ಈ ಒಂದು ಹೈಲೈಟೆಡ್ ಪಾಯಿಂಟ್ಸ್ ಯಾರ್ಯಾರು ಬರ್ದಿದಾರೋ, ಸೊ ಯಾರ್ಯಾರು ಕಮೆಂಟ್ ಮಾಡಿದಾರೋ, ಯಾ, ಅವ್ರಿಗೊಂದು ಚಪ್ಪಾಳೆ, ರೈಟ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತೀವಿ. ಸೊ ಚಾಪ್ಟರ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸರಿ ರೀಕಾಲ್ ಮಾಡಿದ್ದೀನಿ, ಹಾಗೂ PYQP ಕ್ವೆಶನ್ಸ್ನ ಕೂಡ ಸಾಲ್ವ್ ಮಾಡಿದ್ದೀನಿ. ನಿಮ್ಮ ಕ್ವಿಸ್ ಕ್ವೆಶನ್ಸ್ಗೆ ಆನ್ಸರ್ಸ್ನ ಕೂಡ ಕೊಟ್ಟಿದ್ದೀನಿ. ಎಸ್. ಸೊ ಈ ಥರ ಮುಂದೆ ಬರುವಂಥ ವಿಡಿಯೋಸ್ ಕೂಡ ಇಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಫಾಲೋ ಪರೀಕ್ಷೆ. ನೀವು ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಇಲ್ಲಿ ಬರುವಂಥ ಒಳ್ಳೆ ಕಾಂಟೆಂಟ್ಸ್ಗೆ ನೀವು ಎಲ್ಲರಿಗೂ ಸ್ಪ್ರೆಡ್ ಮಾಡಿ. ಈ ಥರ ಒಂದು ಕಾಂಟೆಂಟ್ ಇದೆ ಯೂಟ್ಯೂಬಲ್ಲಿ ಅಂತ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಹೇಳಿ. ಎಸ್. ಸೊ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ನಿಮ್ಮ ನೆಕ್ಸ್ಟ್ ವಿಡಿಯೋ ಜೊತೆ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹಾನಾ. ಟೇಕ್ ಕೇರ್. ಬಾಯ್.